ನಮಸ್ಕಾರ. ಜ್ಯೋತಿಷ್ಶಾಸ್ತ್ರದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ಬಾರಿ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ವೈದ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ಕೆಲವಿನ ವಿಚಾರಗಳನ್ನು ಮತ್ತು ಪ್ರಶ್ನೆ ವಿಚಾರಗಳನ್ನು ನೋಡಿದ್ವಿ. ಇವತ್ತು ವೈದ್ಯ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ದ್ರೇಕಾಣ ಚಕ್ರದ ವನ್ನು ವಿಶ್ಲೇಷಣೆ ಮಾಡಿ ಆರೋಗ್ಯ ಹೇಗೆ ತಿಳ್ಕೊಳ್ಬೇಕು ಅಂತಂಬುದನ್ನು ಇವತ್ತಿನ ದಿನ ನೋಡೋಣ. ವೈದ್ಯ ಜ್ಯೋತಿಷ್ಯದಲ್ಲಿ ಸ್ವಲ್ಪ ನಾವು ಡೀಪಾಗಿ ಹೋಗಬೇಕಾದ್ರೆ ಸ್ವಲ್ಪ ನಮಗೆ ವೈದ್ಯಶಾಸ್ತ್ರದ ಬಗ್ಗೆ, ಸ್ವಲ್ಪ ಆಹಾರ ಧರ್ಮಗಳ ಬಗ್ಗೆ ಸ್ವಲ್ಪ ಗೊತ್ತಿದ್ದಾಗ ಹೆಚ್ಚಿನ ವಿಚಾರ ಅರ್ಥ ಆಗ್ತದೆ. ಅದೇ ಥರ ನೋಡಿದ್ರೆ ಸ್ವಲ್ಪ ಹೆಚ್ಚು ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಈ ಹಂತದಲ್ಲಿ ಜಾಸ್ತಿ ಅಧ್ಯಯನ ಮಾಡಬೇಕಾದರೆ ಸ್ವಲ್ಪ ಹೆಚ್ಚು ಹಾರ್ಡ್ ವರ್ಕು ಬೇಕಾಗುತ್ತೆ. ಸೊ ಎಲ್ಲ ಬೇಸಿಕ್ ಸ್ಟೇಜಲ್ಲಿದ್ದಾರೆ ಅಂತ ನಾನು ಅಂದುಕೊಳ್ತೇನೆ. ಮತ್ತಿಷ್ಟು ಹಾರ್ಡ್ ವರ್ಕ್ ಮಾಡಿದಾಗ ಹೊಸ ಪ್ರಶ್ನೆಗಳು ಉದ್ಭವ ಆಗ್ತದೆ. ಇಷ್ಟುವರೆಗೂ ಕೇಳಿದಂಥ ಪ್ರಶ್ನೆಗಳಲ್ಲಿ ಸೀರಿಯಸ್ ಆಗಿ ಕೇಳಿದಂಥ ಪ್ರಶ್ನೆಗಳೇನು ನನಗೆ ಕಾಣ್ತಾ ಇಲ್ಲ. ಆಗಲಿ, ಇವತ್ತಿನ ವಿಚಾರ ದ್ರೇಕಾಣ ಚಕ್ರದ ಬಗ್ಗೆ. ದ್ರೇಕಾಣ ಚಕ್ರವನ್ನು ನಾವು ಹೇಗೆ ಯೂಸ್ ಮಾಡ್ತೇವೆ ಎಂಬುದನ್ನು ತಿಳ್ಕೊಳ್ಳೋಣ. ಪಾಠಕ್ಕೆ ಹೋಗುವ ಮುಂಚಿತವಾಗಿ ಋಷಿಮುನಿಗಳು ಹೇಳಿದಂಥ ಮಾತುಗಳನ್ನು ಒಂದು ಸಲ ಸ್ಮರಣೆ ಮಾಡಿಕೊಳ್ಳೋಣ. ಉತ್ತಮವಾದಂಥ ಆರೋಗ್ಯಕ್ಕೆ ಹಿತವಾದಂಥ ಆಹಾರ, ಹಿತವಾದಂಥ ದಿನಚರ್ಯೆ, ಆಲೋಚನೆ ಮಾಡಿ ಯಾವ ಕೆಲಸ ಆದರೂ ಮಾಡುವುದು, ಆದಷ್ಟು ವಿಷಯ ಸಂಗ್ರಹಣ ಕಡಿಮೆ ಮಾಡಿಕೊಳ್ಳೋದು, ಇನ್ಫಾರ್ಮೇಷನ್ ಗ್ಯಾದರಿಂಗ್ ಕಡಿಮೆ ಮಾಡಿಕೊಳ್ಳೋದು, ದಾನಗುಣವನ್ನು ಬೆಳೆಸಿಕೊಳ್ಳೋದು, ಸಮತ್ವವನ್ನು ಪಾಟಿಸುವುದು ಅಂತಂದರೆ ರಾಗದ್ವೇಷಗಳಿಗೆ ಅತೀತವಾಗಿ ದೂರವಾಗಿರೋದು ಅಂತ ಅರ್ಥ. ಸತ್ಯವನ್ನು ಆಚರಿಸೋದು, ಕ್ಷಮಾಗುಣವನ್ನು ಬೆಳೆಸಿಕೊಳ್ಳೋದು, ಆಪ್ತರಿಗೆ ಸೇವೆ ಮಾಡೋದು, ಇದು ಉತ್ತಮ ಆರೋಗ್ಯಕ್ಕಾಗಿ ಮಾಡಬೇಕಾದಂಥ ಕರ್ತವ್ಯಗಳು ಅಂತ ಚರಕ ಸಂಹಿತದಲ್ಲಿ ಚರಕಾಚಾರ್ಯರು ಹೇಳಿದ್ದಾರೆ. ಅದೇ ರೀತಿ ರೋಗಕ್ಕೆ ಕಾರಣ ಆಗುವಂಥ ವಿಚಾರ, ನಾವು ಜಾತಕದಲ್ಲಿ ಷಷ್ಠಸ್ಥಾನದಲ್ಲಿರುವಂಥ ಗ್ರಹಗಳು, ಷಷ್ಠಾಧಿಪತಿ ಜೊತೆ ಸಂಯೋಗವಾಗಿರುವಂಥ ಗ್ರಹ, ಅಷ್ಟಮ ದ್ವಾದಶ ದುಷ್ಟಸ್ಥಾನಗಳಿಂದ ನಾವು ರೋಗ ವಿಚಾರವನ್ನು ತಿಳ್ಕೊಳ್ತೇವೆ. ಅದು ಶಾರೀರಿಕ ರೋಗ ಆದರೆ 6ನೇ ಮನೆ, ಮಾನಸಿಕ ರೋಗ ಆದರೆ 8ನೇ ಮನೆ. ಯಾವಾಗ ರೋಗ ಅಂತಂಬೋದಾಗ್ತದೆ ಅಂತಂಬೋ ವಿಚಾರ, ರೋಗ ಶರೀರದಲ್ಲಿ ಇರ್ತದೆ, ಆದರೆ ಕೆಲವೊಂದು ನಮಗೆ ಕಾಣಿಸಿಕೊಳ್ಳೋದಿಲ್ಲ. ನಾವು ಟೆಸ್ಟ್ ಮಾಡಿಕೊಂಡು ನಾವು ಅಲ್ಲಿ ಇಲ್ಲಿ ಗೂಗಲಲ್ಲಿ ಯಾರ ಮಾತಾಡ್ಕೊಂಡ್ರು ಕೇಳಿದ್ರೆ ನಮ್ಮಲ್ಲಿ ಇರ್ಬೋದೇನೋ ಆ ಸಿಂಪ್ಟಮ್ಸು ಅಂತ ಅಂದುಕೊಂಡು ನಾವು ತಿಳ್ಕೊಳ್ತೇವೆ ವಿನ ನಿಜವಾಗಿ ಅದರ ಪ್ರಭಾವ ಏನು ಎಲ್ಲ ಸಮಯದಲ್ಲಿ ಕಾಣಿಸಿಕೊಳ್ಳಲ್ಲ. ಎಕ್ಸಾಂಪಲ್, ಡಯಾಬಿಟಿಕ್ ತಗೊಳ್ಳಿ. ಡಯಾಬಿಟಿಕ್ ಇರುತ್ತೆ, ಅದು ತೊಂದರೆ ಕೊಡೋದು ಯಾವಾಗ? ಕೆಲವೊಂದು ಸಂದರ್ಭದಲ್ಲಿ ಮಾತ್ರ. ಎಲ್ಲರಿಗೂ ಡಯಾಬಿಟಿಕ್ ಇದ್ದವ್ರಿಗೆಲ್ಲ ಕೂಡ ಒಂದೇ ಥರ ತೊಂದರೆ ಆಗಬೇಕು ಅಂತೇನಿಲ್ಲ. ಶರೀರದಲ್ಲಿ ಎಷ್ಟೋ ರಕವಾದಂಥ ಜಮ್ಸ್, ಎಷ್ಟೋ ರಕವಾದಂಥ ತೊಂದರೆಗಳಿರ್ತದೆ, ಆದರೆ ಕಾಣಿಸಿಕೊಳ್ಳೋದು ಯಾವಾಗ? ಪರ್ಟಿಕ್ಯುಲರ್ ಒಂದು ಸಮಯ ಬಂದಾಗ. ಜ್ಯೋತಿಷ್ಯದಲ್ಲಿ ಅದನ್ನೇ ಏನು ಹೇಳ್ತೇವೆ, ದುಷ್ಟಸ್ಥಾನಗಳ ದಶೆ ಯಾವಾಗ ಬರುತ್ತೋ, ಜಾತಕದಲ್ಲಿ ಪಾಪಗ್ರಹಗಳ ದಶೆ ಯಾವಾಗ ಬರುತ್ತೋ ಆವಾಗ ಅದಕ್ಕೆ ಅದಕ್ಕೆ ದಶೆ ಬಂದು ಅದಕ್ಕೆ ಶುಭ ಸಂಬಂಧ ಇಲ್ಲದೇ ಇದ್ದರೆ ಆವಾಗ ಈ ತೊಂದರೆಗಳು ಕಾಣಿಸಿಕೊಳ್ಳುತ್ತೆ ಏಜ್ಗೆ ತಕ್ಕಂತೆ ಅಂತ ಹೇಳ್ತಾರೆ. ಇರಲಿ. ಜಾತಕವನ್ನು ಅಧ್ಯಯನ ಮಾಡುವಾಗ 6ನೇ ಮನೆ ಅಧಿಪತಿ ದಶೆ, 6ನೇ ಸ್ಥಾನದಲ್ಲಿರುವಂಥ ಗ್ರಹಗಳ ದಶೆ, ಅಥವಾ 6ನೇ ಕಾರಕರಾದಂಥ ಶನಿ ಮತ್ತು ಕುಜ ಇವರು ದಶೆಗಳು ಬಂದಾಗ ಮಾನಸಿಕವಾದಂಥ ನೆಮ್ಮದಿ ಕಡಿಮೆ ಆಗ್ತದೆ. ನೆಮ್ಮದಿ ಯಾವಾಗ ಕಡಿಮೆ ಆಗ್ತದೋ ಶರೀರದ ಮೇಲೆ ಪ್ರಭಾವ ತೋರಿಸಿ ಶಾರೀರಿಕವಾದ ತೊಂದರೆಯಾಗಿ ಪರಿಣಮಿಸ್ತದೆ ಅಂತ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ಬೋದು. ನಂತರ ದ್ರೇಕಾಣ ಚಕ್ರದ ಬಗ್ಗೆ ನಾವು ನೋಡೋಣ. ದ್ರೇಕಾಣ ಅಂತಂದರೆ ಏನಂತಂದರೆ ಇದು ಷಡ್ವರ್ಗದಲ್ಲಿ ಒಂದು ಭಾಗ. ನವಾಂಶ ಅಂತ ನಾವು ಹೇಗೆ ತಿಳ್ಕೊಳ್ತೇವೆ? ನವಾಂಶ ಅಂತಂದರೆ ಏನು? ಒಂದು ರಾಶಿಯ 9ನೇ ಭಾಗವನ್ನು ನಾವು ನವಾಂಶ ಅಂತ ಕರಿತೇವೆ.
ಒಂದು ರಾಶಿಯ 3ನೇ ಭಾಗವನ್ನು ನಾವು ದ್ರೇಕಾಣ ಚಕ್ರ ಅಂತೇವೆ. ಒಂದು ರಾಶಿಯನ್ನು 3 ಭಾಗ ಮಾಡೋಣ. 3 ಭಾಗದಲ್ಲಿ ಒಂದೊಂದು ದ್ರೇಕಾಣ ಆಗ್ತದೆ. ಇದು ಒಂದು ರಾಶಿಗೆ 30 ಡಿಗ್ರಿ ಇರುತ್ತೆ. 0ರಿಂದ 10 1ನೇ ದ್ರೇಕಾಣ, 10ರಿಂದ 20 2ನೇ ದ್ರೇಕಾಣ, 20ರಿಂದ 30 3ನೇ ದ್ರೇಕಾಣ. ಮೊದಲನೇ ದ್ರೇಕಾಣವನ್ನು ನಾರದ ದ್ರೇಕಾಣ ಅಂತ ಕರಿತೇವೆ. 2ನೇ ದ್ರೇಕಾಣವನ್ನು ಅಗಸ್ತ್ಯ ದ್ರೇಕಾಣ ಅಂತ ಕರಿತೇವೆ. 3ನೇ ದ್ರೇಕಾಣವನ್ನು ಧ್ರುವ ದ್ರೇಕಾಣ ಅಂತ ಕರಿತೇವೆ. ಇದು ದ್ರೇಕಾಣ ಚಕ್ರವನ್ನು ಕ್ಯಾಲ್ಕುಲೇಟ್ ಮಾಡೋದು ತುಂಬ ಸುಲಭವಾಗಿದೆ. ನಾವು ಜಾತಕ ಚಕ್ರವನ್ನು ಹಿಡ್ಕೊಂಡು ಅದರಲ್ಲಿ ಯಾವ ಗ್ರಹ ಆದರೆ ಅದು ಎಷ್ಟು ಡಿಗ್ರಿ ಇದೆ ಅಂತ ನೋಡ್ಕೊಳ್ಳಿ. 0ಯಿಂದ 10 ಡಿಗ್ರಿ ಒಳಗೆ ಐತೆ ಅಂದ್ಕೊಳ್ಳಿ. ದ್ರೇಕಾಣ ಚಕ್ರದಲ್ಲಿ ಆ ಗ್ರಹವನ್ನು ಅದೇ ಮನೆಯಲ್ಲಿ ಹಾಕಬೇಕು. ಒಂದು ವೇಳೆ ಆ ಗ್ರಹ 10ರಿಂದ 20 ಡಿಗ್ರಿ ಇತ್ತು ಅಂದ್ಕೊಳ್ಳಿ. ಆ ಗ್ರಹವನ್ನು ರಾಶಿಚಕ್ರದಲ್ಲಿ ಎಲ್ಲಿದೆಯೋ ಅಲ್ಲಿಂದ 5ನೇ ಮನೆಯಲ್ಲಿ ಹಾಕಬೇಕು. 20ರಿಂದ 30 ಡಿಗ್ರಿಲಿತ್ತು ಅಂದ್ಕೊಳ್ಳಿ. ರಾಶಿಚಕ್ರದಲ್ಲಿ ಆ ಗ್ರಹ ಎಲ್ಲಿದೆಯೋ ಅಲ್ಲಿಂದ ಕೌಂಟ್ ಮಾಡ್ತಾ 9ನೇ ಮನೆಯಲ್ಲಿ ದ್ರೇಕಾಣ ಚಕ್ರದಲ್ಲಿ ನೋಟ್ ಮಾಡಬೇಕು. ಇಷ್ಟೇ, ಸಿಂಪಲ್ ಆಗಿದೆ. ಈಗ ನೋಡಿ, ಲಗ್ನ 24 ಡಿಗ್ರಿ 33 ನಿಮಿಷ ಇದೆ. ಅಂದರೆ ಇದು 3ನೇ ದ್ರೇಕಾಣದ ಕೆಳಗೆ ಬರುತ್ತೆ. ಎಲ್ಲಿ ಹಾಕಬೇಕು? 9ನೇ ಮನೆಯಲ್ಲಿ ಹಾಕಬೇಕು. ಸೊ ಈ ಲಗ್ನ ಎಲ್ಲಿದೆಯೋ ಅಲ್ಲಿಂದ 9ನೇ ಮನೆ 7 8 9 ವೃಷಭ ಆಗ್ತದೆ. ಸೊ ದ್ರೇಕಾಣ ಚಕ್ರದಲ್ಲಿ ವೃಷಭ ಲಗ್ನ ಬರುತ್ತೆ. ಅದೇ ರೀತಿ ಚಂದ್ರ 0.48 ಅಂದರೆ ಮೊದಲನೇ ದ್ರೇಕಾಣದಲ್ಲಿದೆ. ಸೊ ನವಾಂಶದಲ್ಲಿ ಅದೇ ಮನೆಯಲ್ಲಿ ಹಾಕ್ತೇವೆ. ಸೂರ್ಯ 5.14 5 ಡಿಗ್ರಿ 14 ನಿಮಿಷ. ಸೊ ಮೊದಲನೇ ದ್ರೇಕಾಣದಲ್ಲಿದೆ, ಅಲ್ಲೇ ಹಾಕ್ತೇವೆ. ಕುಜ 15 ಡಿಗ್ರಿ 45 ನಿಮಿಷ ಅಂತಂದರೆ 2ನೇ ದ್ರೇಕಾಣದಲ್ಲಿದೆ. ಸೊ ಅದನ್ನು ಇಲ್ಲಿಂದ 5ನೇ ಮನೆಯಲ್ಲಿ ಹಾಕಬೇಕು, ಅಂದರೆ ಕನ್ಯಾ. ಸೊ ಕನ್ಯಾ. ಸೊ ಹೀಗೆ ದ್ರೇಕಾಣ ಚಕ್ರವನ್ನು ಹಾಕಿಕೊಡುತ್ತೇವೆ ಮ್ಯಾನ್ಯುವಲ್ ಆಗಿ. ನಿಮಗೆ ಈಗ ಸಾಫ್ಟ್ವೇರ್ಸ್ ಎಲ್ಲ ಬಂದಿರೋದು, ಆ್ಯಪ್ಸ್ ಬಂದಿರೋದ್ರಿಂದ ದ್ರೇಕಾಣ ಅಂತ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಬಂದುಬಿಡ್ತದೆ. ಅದನ್ನು ಕ್ಯಾಲ್ಕುಲೇಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಈ ರೀತಿ ಮೊದಲು ದ್ರೇಕಾಣ ಚಕ್ರವನ್ನು ಕ್ಯಾಲ್ಕುಲೇಟ್ ಮಾಡ್ತೇವೆ. ಈ ದ್ರೇಕಾಣ ಚಕ್ರದಿಂದ ಬಹಳ ವಿಷಯಗಳು ತಿಳ್ಕೊಳ್ಬೋದು. ಎಸ್ಪೆಷಲಿ ನಾವು ಇದನ್ನು ಯಾಕೆ ಬಳಸ್ತೀವಿ ಅಂತಂದರೆ ಸೋದರರ ಬಗ್ಗೆ ಬಳಸ್ತೇವೆ. ಸೋದರ ಭಾತೃಕಾರಕ ಯಾರು? ಕುಜ. ಇನ್ನು ನೀವು ಸ್ವಲ್ಪ ಡೀಪಾಗಿ ಹೋದರೆ ಕನಿಷ್ಠ ಭ್ರಾತೃಕಾರಕ ಕುಜ, ಗರಿಷ್ಠ ಭ್ರಾತೃಕಾರಕ ತಮ್ಮಗಾದರೆ ಕುಜ ತಗೊಳ್ತೇವೆ, ಅಣ್ಣಗಾದರೆ ಗುರು ತಗೊಳ್ತೇವೆ. ಸ್ವಲ್ಪ ಎಕ್ಸ್ಟ್ರೀಮ್ ಕಂಡೀಷನ್ಸಲ್ಲಿ, ಸಾಮಾನ್ಯವಾಗಿ ಅಲ್ಲ, ಎಕ್ಸ್ಟ್ರೀಮ್ ಕಂಡೀಷನ್ಸಲ್ಲಿ ಡೀಪಾಗಿ ಹೋದಾಗ. ನಾವು ಕಳತ್ರ ವಿಚಾರದಲ್ಲೂ ಅಷ್ಟೇ, ಇವಾಗ ಕಳತ್ರಕಾರಕ ಶುಕ್ರನೇ. ಆದರೆ ಡೀಪಾಗಿ ಹೋದಾಗ ಹೆಣ್ಣು ಮಕ್ಕಳಿಗೆ ಕಳತ್ರಕಾರಕ ಯಾರಾಗ್ತಾರೆ? ಅದು ಗುರು ಅಂತ ಹೇಳ್ತಾರೆ. ಸೊ ಹೀಗೆ ಬದಲಾವಣೆ ಆಗುತ್ತೆ ಡೀಪಾಗಿ ಹೋದ. ಆದರೆ ಮೇಲ್ನೋಟಕ್ಕೆ ಶುಕ್ರನೇ ಕಾರಕ. ಇಲ್ಲಿ ಅಷ್ಟೇ, ಕನಿಷ್ಠ ಭ್ರಾತೃಕಾರಕ ಅಂತಂದರೆ ಕುಜನೇ. ಸೋದರರಿಗೆ ಕಾರಕ ಯಾರು? ಕುಜನೇ. ನೀವು ಡೀಪಾಗಿ ವಿಶ್ಲೇಷಣೆ, ಅಣ್ಣವೋ ತಮ್ಮನೋ ಅಂತ ವಿಶ್ಲೇಷಣೆ ಮಾಡಬೇಕಾದಾಗ ಗುರುವನ್ನು ತಗೊಳ್ತೇವೆ. ಸದ್ಯಕ್ಕೆ ಅದು ಬೇಡ. ಹೆಚ್ಚು ಸೋದರರ ಬಗ್ಗೆ, ಸೋದರರಿಂದ ಪಡೆಯುವಂಥ ಒಂದು ಸಹಾಯ ಸಹಕಾರಗಳ ಬಗ್ಗೆ, ಆಮೇಲೆ ಇಂಟರ್ನಲ್ ಹ್ಯಾಪಿನೆಸ್, ಈ ವಿಚಾರ ಎಲ್ಲ ಕೂಡ ನಾವು ದ್ರೇಕಾಣ ಚಕ್ರದಿಂದ ನೋಡ್ತೇವೆ. ಈ ದ್ರೇಕಾಣ ಚಕ್ರದಲ್ಲಿ ನಾವು ಇಲ್ಲಿ ಆರೋಗ್ಯ ವಿಚಾರಕ್ಕೆ ತಿಳ್ಕೊಳ್ಳೋದೇನಿದೆ ಅಂತಂದಾಗ, ಎಸ್ಪೆಷಲಿ ಆರೋಗ್ಯ ವಿಚಾರಕ್ಕೆ ಬಂದಾಗ 8ನೇ ಮನೆಯನ್ನು ನೋಡ್ತೇವೆ. ದ್ರೇಕಾಣ ಚಕ್ರದಲ್ಲಿ 8ನೇ ಮನೆ, ಇದನ್ನೇ ನಾವೇನಂತೇವೆ 22ನೇ ದ್ರೇಕಾಣ ಅಂತ ಕರಿತೇವೆ ಟೆಕ್ನಿಕಲ್ ಆಗಿ. ಈಗ ಸಪೋಸ್ ಇಲ್ಲಿ ತಗೊಳ್ಳಿ, ಇದು ವೃಷಭ ಲಗ್ನ ಆಗಿದೆ. ಇಲ್ಲಿ ರಾಶಿಚಕ್ರಕ್ಕೆ ಬರೋಣ. ರಾಶಿಚಕ್ರದಲ್ಲಿ ಕನ್ಯಾ ಲಗ್ನ ಆಗಿದೆ. ಕನ್ಯಾ ಲಗ್ನದಲ್ಲಿ 3 ದ್ರೇಕಾಣ, 1 2 3. ಸೊ ಇನ್ನು ನೀವು ಇದಕ್ಕೆ ಕನ್ಫ್ಯೂಷನ್ ಬೇಡ, ರಾಶಿನೇ ತಗೊಳ್ಳೋಣ. ಮೇಷರಾಶಿ ಮೊದಲನೇ ಮನೆ ಅಲ್ವಾ, ಮೇಷರಾಶಿಯನ್ನೇ ತಗೊಳ್ಳಿ. ಇಲ್ಲಿ 3 ದ್ರೇಕಾಣ, 1 2 3 4 5 6 7 8 9 10 11 12. ಕರ್ಕರಾಶಿಗೆ 12 ಆಯಿತು. 13 14 15 16 17 18 19 20 21. ಇಲ್ಲಿಗೆ 7ನೇ ಮನೆ ಆಯಿತು. 22 ಅಂತಂಬಳಿಗೆ ಮೇಷರಾಶಿಯಿಂದ ಇದು 8ನೇ ಮನೆ ಆಗ್ತಿದೆ.
ಸೊ 8ನೇ ಮನೆಯನ್ನು ನಾವು 22ನೇ ರೇಖಾಣ ಅಂತ ಕರಿತೇವೆ. ಅದು ಆ ಡಿಗ್ರಿಯಿಂದ ತಗೊಳ್ತೇವೆ. ಆ ಡಿಗ್ರಿ ಈಗ ನೋಡಿ, ಕನ್ಯಾ ಲಗ್ನ 24 ಡಿಗ್ರಿ 33 ನಿಮಿಷ, ಅಂದರೆ 3ನೇ ರೇಖಾಣದಲ್ಲಿದೆ. ಇದನ್ನು 1 ಅಂತ ಕೌಂಟ್ ಮಾಡ್ತೇವೆ. 1 2 3 4 5 6 7 8 9 10 11 12 13 14 15 16 17 18 19 20 21 22 ಇಲ್ಲಿ ಬರುತ್ತೆ. 22 ಬಂದು ಮೇಷರಾಶಿ, ಅಂದರೆ ಏನಾಯಿತು, ಲಗ್ನದಿಂದ 8ನೇ ಮನೆ ಆಯಿತು. ಸೊ ಇದು ಲಗ್ನ ಆಲ್ರೆಡಿ ಎಲ್ಲಿದೆ, 3ನೇ ರೇಖಾಣದಲ್ಲಿದೆ. ಸೊ ನಾವೇನು ಮಾಡ್ತೀವಿ, ರೇಖಾಣ ಚಕ್ರದಲ್ಲಿ ಕೌಂಟ್ ಮಾಡ್ತೀವಿ. ಆದ ಕಾರಣ ನಿಮಗೆ ಕನ್ಫ್ಯೂಷನ್ ಏನೂ ಬೇಡ ಅಂತಂದರೆ, ಕ್ಯಾಲ್ಕುಲೇಟ್ ಮಾಡದೆ ಕನ್ಫ್ಯೂಷನ್ ಏನು ಬೇಡ ಅಂದರೆ, ರೇಖಾಣ ಚಕ್ರದಲ್ಲಿ 8ನೇ ಮನೆ ಯಾವುದಾಗತ್ತೋ ಅದು 22ನೇ ರೇಖಾಣ. ಮತ್ತು ಇದನ್ನು 9ನೇ ಕೌಂಟ್ ಮಾಡೋ ಅಲ್ಲಿಂದ ಇದರ ಕನ್ಫ್ಯೂಷನೇ ಬೇಡ. ರೇಖಾಣ ಚಕ್ರದಲ್ಲಿ 8ನೇ ಮನೆ ಯಾವುದಾಗತ್ತೋ ಅದೇ 22ನೇ ರೇಖಾಣ. ಯಾಕೆ 22ನೇ ರೇಖಾಣ, ಯಾಕೆ ಇದನ್ನೇನಂತೀವಿ ಅಂತಂದರೆ, ಖರದ ರೇಖಾಣ ಅಂತ ಕರಿತೇವೆ. ಖರ ಅಂದ್ರೇನು, ಹರಾಶ್ ಮಾಡೋದು, ರಫು, ಹಾರ್ಮ್ಫುಲ್ಲು, ಶಾರ್ಪು, ಕ್ರೂಯಲ್ಲು, ಹೆಲ್ತ್ ವಿಚಾರದಲ್ಲಿ ತುಂಬ ಕೆಟ್ಟದ್ದು, ಅನಾರೋಗ್ಯ, ಇದೆಲ್ಲ ಕೂಡ 22ನೇ ರೇಖಾಣದಲ್ಲಿ ಬರುತ್ತೆ. ಯಾಕೆ 22ನೇ ರೇಖಾಣ ನೋಡಬೇಕಂದ್ರೆ, ಒಬ್ಬ ಮನುಷ್ಯನಿಗೆ ತೊಂದರೆ ಯಾವಾಗ ಬರುತ್ತೆ, ಆರೋಗ್ಯ ಸಮಸ್ಯೆಗಳು ಯಾವಾಗ ಬರುತ್ತೆ ಅಂತ ನೀವು ತಿಳ್ಕೊಳ್ಬೇಕಾದ್ರೆ ಈ ಪದ್ಧತಿ ಬೇಕಾಗುತ್ತೆ. ಚೆನ್ನಾಗಿದ್ದ, ಇದಕ್ಕಿದ ತೊಂದರೆ ಬಂತು, ಅಥವಾ ಯಾವಾಗ ಹೆಲ್ತ್ ತೊಂದರೆ ಕೊಡುತ್ತೆ ಅಂತ ತಿಳ್ಕೊಳ್ಬೇಕಾದ್ರೂ ಕೂಡ ಈ 22ನೇ ರೇಖಾಣ ಸ್ವಲ್ಪ ಕೇರ್ಫುಲ್ ಆಗಿರಬೇಕಲ್ವ. ಸೊ ಈ ಟೈಮಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ, ಈ ಟೈಮಲ್ಲಿ ಸ್ವಲ್ಪ ಹೆಲ್ತ್ ಡಿಸ್ಟರ್ಬ್ ಆಗ್ತದೆ, ಸೊ ಈ ಸಮಯದಲ್ಲಿ ಅಥವಾ ಈ ಆರ್ಗಾನಲ್ಲಿ ಅಂತ ತಿಳ್ಕೊಳ್ಬೇಕಾದ್ರೆ 22ನೇ ರೇಖಾಣ ಹೆಲ್ಪ್ ಆಗುತ್ತೆ. ಸೊ ಏನು ಈ ವಿಚಾರ ಅಂತ ನಂಬೋದು ನಾವು ನೋಡೋದಬೇಕಾದ್ರೆ, ಈಗ 22ನೇ ರೇಖಾಣ ನಾವು ನೋಡುವುದಾದರೆ ಒಂದು ಕೆಲವಿನ ರೂಲ್ಸ್ ಇದೆ. ಆ ರೂಲ್ಸನ್ನು ನಾವಿವಾಗ ತಿಳ್ಕೊಳ್ಳೋಣ. 22ನೇ ರೇಖಾಣ ಏನು ಹೇಳುತ್ತೆ ಅಂದರೆ, ದೇಹದ ಅಂತರ್ಗತವಾದಂಥ ತೊಂದರೆಯನ್ನು ಸೂಚನೆ ಮಾಡ್ತದೆ. ತೊಂದರೆ ಮತ್ತು ಅದು ಯಾವಾಗ ಆಗಬಹುದು ಅದನ್ನು ಸೂಚನೆ ಮಾಡ್ತದೆ. ಈ 22ನೇ ರೇಖಾಣ ಅಧಿಪತಿ ಯಾರಾಗ್ತಾರೆ, ಅವನನ್ನು ಖರಾಧಿಪತಿ ಅಂತಾರೆ. ಅಂದರೆ ರೇಖಾಣ ಚಕ್ರದಲ್ಲಿ 8ನೇ ಮನೆ ಅಧಿಪತಿ, ಅವನನ್ನು ಖರಾಧಿಪತಿ, ಕರಸ್ಥಾನ ಅಂತ ಕರಿತೇವೆ. ಕರ ಅಂತಂದರೆ ಸಂಸ್ಕೃತದಲ್ಲಿ ಕತ್ತೆ ಅಂತ ಬರ್ತದೆ. ಸೊ ಈ ಖರಾಧಿಪತಿ ಯಾವ ಮನೆಯಲ್ಲಿದ್ದಾನೋ ಇರುವಂಥ ಸ್ಥಾನದಿಂದ ಶರೀರದ ಒಳಭಾಗವನ್ನು ಒಂಥರ ಪ್ರಕ್ಷುಬ್ಧತೆ, ಗಂದರಗೋಳ, ಕನ್ಫ್ಯೂಷನನ್ನು ಅಥವಾ ರೋಗವನ್ನಾಗಲಿ, ಸಾಲ ಆಗಲಿ, ಅಥವಾ ಕೆಲವೊಂದು ಜನ ಸಾಲ ಆಗಿ ಹೋಗ್ತದೆ ನೋಡಿ, ಈ ಸಮಯದಲ್ಲಿ ಸ್ವಲ್ಪ ಜಾಗ್ರತೆ ಇರಿ. ಆ ಸಮಯದಲ್ಲಿ ಏನು ಮಾಡ್ತಾರೆ, ಕಷ್ಟ ಬಂತು ಅಂತೇಳಿ ಬೇರೆ ಕಡೆ ಸಾಲ ಮಾಡಿಬಿಡ್ತಾರೆ. ಅದು ಕೂಡ ಇದೆ. ರೋಗ, ಸಾಲ, ಶತ್ರುಗಳು, ಒಂಥರ ಕನ್ಫ್ಯೂಷನು, ಒಂಥರ ತೊಂದರೆಗೆ ಒಳಗಾಗುವಂಥ ಸಮಯ ಅಂತ ಅರ್ಥ ರೇಖಾಣ ಚಕ್ರದಲ್ಲಿ. ಸೊ ಶತ್ರುಗಳಿಗೆ ಸಂಬಂಧಿಸಿದಂಥ ಹೋರಾಟ ಮೊದಲಾದ ವಿಚಾರವನ್ನು 22ನೇ ರೇಖಾಣ ಸೂಚಿಸ್ತದೆ. ಅದು ಅಲ್ಲದೆ ಇನ್ನು ನಾವು ಎಕ್ಸ್ಟ್ರೀಮ್ ಕಂಡೀಷನ್ ಹೋದ್ವಿ ಅಂದ್ಕೊಳ್ಳಿ, ಅಂತ್ಯಕಾಲದ ಸ್ಥಿತಿಯನ್ನು ಸಹ 22ನೇ ರೇಖಾಣ ಸೂಚನೆ ಮಾಡ್ತದೆ. ತುಂಬ ಬೆಡ್ ರಿಡನ್ ಆಗಿದ್ದಾರೆ, 50-50 ಡಾಕ್ಟರ್ಸ್ ಇನ್ನು ದೇವರು ಹೇಳಿದ್ದಾರೆ, ಸೊ ಏನು ಮಾಡೋದು. ಇನ್ನು ಕೆಲವೊಂದು ಜನ ಕೇಳ್ತಾರೆ, ICUಲಿ ಹಾಕಿರ್ತಾರೆ, ಡಾಕ್ಟ್ರ್ ಏನು ಮಾಡ್ತಾನೆ, ಇನ್ನು ಚಾನ್ಸಸ್ ಕಡಿಮೆ, ನೀವು ತೆಗಿ ಅಂದರೆ ತೆಗಿತೀವಿ ವೆಂಟಿಲೇಟ್ರು ಅಂತ ಹೇಳ್ತಾರೆ. ಏನು ಮಾಡಬೇಕು, ಧರ್ಮ ಸಂಕಟ, ತೆಗಿಬೇಕೋ ಬೇಡವೋ, ಈ ಥರ ಸ್ಥಿತಿ. ಅವ್ರಿಗಿನ್ನ ಆಯುಷ್ ಇದೆಯೋ, ಏನೋ ಗುಣ ಆಗುತ್ತೋ, ಈ ಥರ ಪ್ರಶ್ನೆಗಳು ಬಂದಾಗ ಇದು ಹೆಲ್ಪ್ ಆಗುತ್ತೆ. ಸೊ ಅಂತ್ಯಕಾಲದ ಸ್ಥಿತಿಯನ್ನು ಈ 22ನೇ ರೇಖಾಣ ಹೇಳುತ್ತೆ. ಬಟ್ ಅದಕ್ಕೆ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಬೇರೆ ವಿಚಾರಗಳು ಭಾಳ ಇದೆ, ಗೊತ್ತಿದೆ ಅಂತೇಳಿ ಇದನ್ನು ಯಾರೂ ಪ್ರಯೋಗ ಮಾಡಲಿಕ್ಕೆ ಹೋಗಬೇಡಿ. ಮನುಷ್ಯನಿಗೆ ಇನ್ನು ಆಯುಷ್ ಇರಬೇಕು. ಅವನಿಗೆ ಆಯುಷ್ ಇದ್ದಾಗ ಶಾರೀರಿಕವಾದಂಥ ತೊಂದರೆಗಳನ್ನು, ಆರೋಗ್ಯ ಸಮಸ್ಯೆಗಳನ್ನು ಸೂಚಿಸ್ತದೆ. ಒಂದು ವೇಳೆ ಆಯುಸ್ಸು ಕಡಿಮೆ ಅಂತ ನಮಗೆ ಗೊತ್ತಾಗ್ತದೆ, ಏಜ್ ಫ್ಯಾಕ್ಟರು, ಅವ್ರಿಗಿರುವಂಥ ಡ್ಯಾಮೇಜ್ ಆಗಿರೋ ಆ ಫ್ಯಾಕ್ಟರು, ಅದರ ಮೇಲೆ ಅವರು ಎಷ್ಟು ದಿನ ಬದುಕ್ತಾರೆ ಅಂತಂಬೋದು ಸಂಕ್ಷಿಪ್ತವಾಗಿ ನಮಗೆ ಗೊತ್ತಾಗ್ತದೆ. ಆಯುಸ್ಸು ಇಲ್ಲ ಅಂತ ಅಂದ್ಕೊಳ್ಳಿ, ಅಂತ್ಯಕಾಲವನ್ನು ಸೂಚನೆ ಮಾಡ್ತದೆ. ಆಯುಸ್ಸು ಇದೆ, ಅಂಥ ದೊಡ್ಡ ಪ್ರಾಬ್ಲಮ್ ಏನಿಲ್ಲ ಅಂತಂದಾಗ ಆ ಎಕ್ಸ್ಟ್ರೀಮ್ ಆರೋಗ್ಯದ ತೊಂದರೆ ಏನಿದೆ ಆ ಸ್ಥಿತಿಯನ್ನು ಕೂಡ ಈ 22ನೇ ರೇಖಾಣ ಸೂಚನೆ ಮಾಡ್ತದೆ. ಒಂದು ವೇಳೆ ಈ 22ನೇ ರೇಖಾಣಾಧಿಪತಿ ಯಾರಾಗ್ತಾರೆ,
ಅವನಿಗೆ ಶುಭ ಸಂಬಂಧ ಇಲ್ಲದೇ ಇದ್ದರೆ ಚಕ್ರದಲ್ಲಿ ಆ ದ್ರೇಕಾಣಾಧಿಪತಿ ಯಾರಾಗ್ತಾರೋ ಅವನ ದಶಾಭುಕ್ತಿಯಲ್ಲಿ ಆರೋಗ್ಯ ಕೆಡುತ್ತದೆ, ಮಾನಸಿಕ ನೆಮ್ಮದಿ ಕೆಡುತ್ತದೆ. ಸೊ ಇದು ನೋಟ್ ಮಾಡಿಕೊಳ್ಳಿ. ಸೊ ಹೊರಗಿನ ಡಿಸ್ಟ್ರಾಕ್ಷನ್ ಭಾಳ ಇರ್ತದೆ, ಸೊ ಇಗ್ನೋರ್ ಇಟ್. ಸೊ ಇಲ್ಲಿ 22ನೇ ದ್ರೇಕಾಣಾಧಿಪತಿ ದಶೆ ಯಾವಾಗ ಬರುತ್ತೆ, ದಶೆ ಆಗಲಿ ಅಂತರ್ದಶೆ ಆಗಲಿ ಪ್ರತ್ಯಂತರ ದಶೆ ಆಗಲಿ, ಅವನ ದಶಾಕಾಲದಲ್ಲಿ ಆರೋಗ್ಯ ಕೆಡ್ತದೆ, ಮಾನಸಿಕ ನೆಮ್ಮದಿ ಕೆಡ್ತದೆ. ಯಾವಾಗ ಆ 22ನೇ ದ್ರೇಕಾಣಾಧಿಪತಿಯಾದಂಥ ಗ್ರಹ ಏನಿದೆ ಅವನ ಬಲಹೀನನಾಗಿ ಶುಭ ಸಂಬಂಧ ಇಲ್ಲದೇ ಇದ್ದರೆ. ಈ ಜಾತಕದಲ್ಲಿ ನೋಡಿ, ದ್ರೇಕಾಣ ಚಕ್ರ ಇತ್ತು ತಗೊಳ್ಳಿ. ದ್ರೇಕಾಣ ಚಕ್ರದಲ್ಲಿ ಅಷ್ಟಮಾಧಿಪತಿ ಯಾರಾಗ್ತಾರೆ, ಗುರು ಆಗ್ತಾರೆ. ಆ ಗುರು ನೀಚ ಸ್ಥಾನದಲ್ಲಿದ್ದಾನೆ, ಕೇತು ಜೊತೆಗಿದ್ದಾನೆ. ಸೊ ಏನಾಯಿತು, ಶುಭ ಸಂಬಂಧ ಇಲ್ಲ, ಕೇತು ಪಾಪಗ್ರಹ. ಅದು ಅಲ್ಲದೆ ಗುರು ವೀಕಾಗಿ ಬೇರೆ ಇದ್ದಾನೆ, ನೀಚ ಸ್ಥಾನದಲ್ಲಿದ್ದಾನೆ. ಸೊ ಏನಾಗ್ತದೆ, ಆ ಗುರು ಮತ್ತೆ ಅಷ್ಟಮಾಧಿಪತಿ ಬೇರೆ ಆಗಿದ್ದಾನೆ ಜಾತಕದಲ್ಲಿ. ಜಾತಕದಲ್ಲಿ ಚತುರ್ಥ ಸಪ್ತಮಾಧಿಪತಿ, ಓಕೆ. ದ್ರೇಕಾಣದಲ್ಲಿ ಷಷ್ಠಾಧಿಪತಿ. ಸೊ ದ್ರೇಕಾಣದಲ್ಲಿ ಷಷ್ಠ ಸ್ಥಾನವನ್ನು ನೋಡೋ ಪದ್ಧತಿ ಇಲ್ಲ. ಪುರಿ ರಾಶಿಚಕ್ರದಲ್ಲಿ ಲಗ್ನದಿಂದ ನೀವು ಆಧಿಪತ್ಯವನ್ನು ತಗೊಳ್ಳಬೇಕಾದರೆ ಜಾತಕ ಚಕ್ರದಲ್ಲೇ ತಗೊಳ್ತೇವೆ. ನವಾಂಶದಲ್ಲಾಗಲಿ ಅಂಶಚಕ್ರದಲ್ಲಿ ಲಗ್ನದಿಂದ ಕೌಂಟ್ ಮಾಡೋ ಪದ್ಧತಿ ಇಲ್ಲ. ಆದರೆ ಅವರ ಪೋರ್ಟ್ಫೋಲಿಯೋವನ್ನು ಕೌಂಟ್ ಮಾಡೋ ಪದ್ಧತಿ ಅಂಶಚಕ್ರದಲ್ಲಿ ಇಲ್ಲ. ಇಲ್ಲಿ ಕೇವಲ ಆ ಗ್ರಹ ಸ್ಥಿತಿ ಹೇಗಿದೆ ಅಂತ ಮಾತ್ರವೇ ನೋಡ್ತೇವೆ ಅಂಶಚಕ್ರಗಳಲ್ಲಿ. ಇಲ್ಲಿ ಈ ಖರಾಧಿಪತಿ ಯಾರಾಗ್ತಾರೆ, 22ನೇ ದ್ರೇಕಾಣದ ಅಧಿಪತಿ ಯಾರಾಗ್ತಾರೆ, ಅವನಿಗೆ ಶುಭ ಸಂಬಂಧ ಇಲ್ಲ, ಅವನು ಕೇತು ಜೊತೆಗಿದ್ದಾನೆ. ಸೊ ಏನಾಗುತ್ತೆ ಈ ಸಮಯದಲ್ಲಿ, ಮನಸ್ಸು ಕೆಡುವುದು ಅಥವಾ ಆರೋಗ್ಯ ಸಮಸ್ಯೆಗಳು ಉಂಟಾಗುವುದು ಆಗ್ತದೆ. ಸೊ ಇದು ನಾವು ತಿಳ್ಕೊಳ್ಬೇಕಾದಂಥ ವಿಚಾರ. ಯಾವಾಗ ಇವರ ದಶಾಕಾಲದಲ್ಲಿ ಈ ಗುರು ಆಗಲಿ ಕೇತು ದಶೆಯಲ್ಲಾಗಲಿ ಬಂದಾಗ ಅವರಿಗೆ ಈ ಅನಾರೋಗ್ಯ ಸಮಸ್ಯೆಗಳು ಬರಲಿಕ್ಕೆ ಸಂಭಾವನೆ ಉಂಟು. ಇದನ್ನು ನಾವು ತಿಳ್ಕೊಳ್ತೇವೆ. ಮತ್ತೊಮ್ಮೆ ಹೇಳ್ತೇನೆ ನೋಡಿ, ದ್ರೇಕಾಣ ಚಕ್ರದಲ್ಲಿ ಅಷ್ಟಮಾಧಿಪತಿ ಯಾರಾಗ್ತಾರೆ ಅವನನ್ನೇ 22ನೇ ದ್ರೇಕಾಣಾಧಿಪತಿ ಅಂತ ಕರಿತೇವೆ. ಅವನಿಗೇನಾದರೂ ಶುಭ ಸಂಬಂಧ ಇಲ್ಲದೇ ಇದ್ದರೆ, ಬಲಹೀನವಾಗಿದ್ದರೆ, ಅವನ ದಶಾಕಾಲದಲ್ಲಿ ಆರೋಗ್ಯ ಸಮಸ್ಯೆಗಳು ಉಂಟಾಗ್ತದೆ. ಮಾನಸಿಕ ಆರೋಗ್ಯ, ಶಾರೀರಿಕ ಆರೋಗ್ಯ ಸಮಸ್ಯೆಗಳು ಬರ್ತದೆ. ಇದೆರಡೂ ಒಟ್ಟಿಗೆ ಬರ್ತದೆ. ಯಾವಾಗೂ ಶಾರೀರಿಕವಾದ ತೊಂದರೆ ಆಯಿತು ಅಂದರೆ ಮಾನಸಿಕ ಸಮಸ್ಯೆ ಬಂದೇ ಬರ್ತದೆ. ಮನಸ್ಸು ಭಾಳ ಪ್ರೆಷರ್ ಆಯಿತು ಅಂದರೆ ಕೂಡ ಶಾರೀರಿಕ ಸಮಸ್ಯೆಯಾಗಿ ಪರಿಣಮಿಸ್ತದೆ. ಇದು ದ್ವಂದ್ವಗಳು. ಅದಕ್ಕೆ ನೋಡಿ, ಯಾರಾದರೂ ಆರಾಮಿಲ್ಲ ಅಂತ ಮಲಗಿದ್ದಾರೆ ಅಂತಂದರೆ ಅವ್ರಿಗೂ ಮನಃಶಾಂತಿ ಇರಲ್ಲ, ಅವ್ರ ಮನೆಯಲ್ಲಿರೋಲ್ಲಿ ಯಾರಿಗೂ ಮನಃಶಾಂತಿ ಇರಲ್ಲ. ಇದೆರಡೂ ಜೊತೆಯಾಗೇ ಬರ್ತದೆ. ಓಕೆ, ಹೀಗೆ ನಾವು ತಿಳ್ಕೊಳ್ಬೋದು. ಆಮೇಲೆ ಇನ್ನು ಕೆಲವಿನ ವಿಚಾರ ಹೇಳ್ತಾರೆ. ಸಹಜ ಪಾಪಗ್ರಹಗಳೇನಿದೆ, ಸಹಜ ಪಾಪಗ್ರಹಗಳು ಶನಿ ಆಗ್ಬೋದು, ಕುಜ ಆಗ್ಬೋದು, ರಾಹು ಆಗ್ಬೋದು, ಕೇತು ಆಗ್ಬೋದು. ಇವರೆಲ್ಲ ಸಹಜವಾಗಿ ಪಾಪಗ್ರಹ. ಈ ಸಹಜವಾಗಿ ಪಾಪಗ್ರಹಗಳು ಈ ಪಾಪಸ್ಥಾನದಲ್ಲಿದ್ದು ಅಶುಭ ಫಲ ಹೆಚ್ಚಾಗ್ತದೆ. ಪಾಪಗ್ರಹಗಳು ಪಾಪಸ್ಥಾನದಲ್ಲೇ ಇತ್ತಂದ್ಕೊಳ್ಳಿ, ಆವಾಗೂ ಕೂಡ ಅಶುಭ ಆಗ್ತದೆ. ಯಾವಾಗ ದ್ರೇಕಾಣ ಚಕ್ರದಲ್ಲಿ ಪಾಪಗ್ರಹಗಳೇನಾದರೂ ಪಾಪಸ್ಥಾನದಲ್ಲೇ ಇದ್ದರೆ ಆವಾಗ ಅಶುಭ ಉಂಟಾಗ್ತದೆ. ಇದನ್ನು ಒಂದು ತಿಳ್ಕೊಳ್ಬೋದು. ಆಮೇಲೆ ಜನ್ಮ ಲಗ್ನಾಧಿಪತಿ ಯಾರಿದ್ದಾರೆ ಇದನ್ನು ಕೆಲವಿನ ಸೂತ್ರಗಳ ಪ್ರಕಾರ ಹೇಳೋಣ. ಒಂದು ನಿಮಿಷ. ಸೊ ಜಾತಕದಲ್ಲಿ ಲಗ್ನಾಧಿಪತಿ ಯಾರಿದ್ದಾರೆ, ಇನ್ನು ಸ್ವಲ್ಪ ಗೋಚಾರ ವಿಚಾರಗಳು ಹೇಳ್ತಾರೆ. ಯಾವ ಸಮಯದಲ್ಲಿ ಆರೋಗ್ಯ ಸಮಸ್ಯೆಗಳು ಬರಲಿಕ್ಕುಂಟು. ಸೊ ಜನ್ಮ ಲಗ್ನಾಧಿಪತಿ ಯಾರಾಗ್ತಾರೆ, ಅವನು 22ನೇ ದ್ರೇಕಾಣಕ್ಕೆ ಪ್ರವೇಶ ಮಾಡಿದಾಗ ನಷ್ಟ, ದೈಹಿಕ ತೊಂದರೆ, ದುಃಖ ಮತ್ತು ಜಗಳ ಮುಂತಾದಂಥವು ನಡೀತವೆ, ಸಂಭಾವನೆ ಉಂಟು. ಈಗ ನೋಡಿ, ಇದೊಂದು ಜಾತಕ ಅಲ್ವಾ? ಈ ಜಾತಕದಲ್ಲಿ ಲಗ್ನಾಧಿಪತಿ ಯಾರು? ಬುಧ. ಈ ಲಗ್ನಾಧಿಪತಿ 22ನೇ ದ್ರೇಕಾಣಕ್ಕೆ ಸಂಚಾರವಾದಾಗ, 22ನೇ ದ್ರೇಕಾಣ ಅಂದ್ರೇನು? ದ್ರೇಕಾಣ ಚಕ್ರದಲ್ಲಿ ಅಷ್ಟಮ ಸ್ಥಾನ. ದ್ರೇಕಾಣ ಚಕ್ರದಲ್ಲಿ ಅಷ್ಟಮ ಸ್ಥಾನ ಯಾವುದು? ನಿಮಗೆ ಧನುಸ್ಸು ರಾಶಿ ಆಗ್ತದೆ. ಅಂದರೆ ಗೋಚಾರದಲ್ಲಿ ಬುಧ ಧನುಸ್ಸು ರಾಶಿಗೆ ಪ್ರವೇಶ ಮಾಡಿದಾಗ, ಅದರಲ್ಲೂ 22ನೇ ದ್ರೇಕಾಣ ಅಂದ್ರೇನು? ಧನುಸ್ಸು ರಾಶಿಯಲ್ಲಿ
ಕೊನೆ ದ್ರೇಕಾಣ ಅಂದರೆ 20 ಡಿಗ್ರಿಯಿಂದ 30 ಡಿಗ್ರಿ ಒಳಗೆ ಸಂಚಾರವಾಗುವಾಗ ಆ ಸಮಯದಲ್ಲಿ ಆರೋಗ್ಯ ಕೆಡುವುದು, ಮಾನಸಿಕ ಸಮಸ್ಯೆಗಳು, ಶತ್ರುವೃದ್ಧಿ, ಜಗಳ ಇವೆಲ್ಲ ಉಂಟಾಗ್ತದೆ. ಸಿಂಪಲ್ ರೂಲ್. 22ನೇ ದ್ರೇಕಾಣಾಧಿಪತಿ ಯಾರಾಗ್ತಾರೆ? ಅವನು ಕನ್ಫ್ಯೂಸ್ ಆಗಬೇಡಿ. ಲಗ್ನಾಧಿಪತಿ ಯಾರಾಗ್ತಾರೆ? ಅವನು 22ನೇ ದ್ರೇಕಾಣಕ್ಕೆ ಸಂಚಾರ ಮಾಡಿದರೆ ಆ ಸಮಯದಲ್ಲಿ ಕೂಡ ಆರೋಗ್ಯ ಕೆಡ್ತದೆ. ಎಲ್ಲಿ ಸಂಚಾರ ಮಾಡೋದು? ಗೋಚಾರದಲ್ಲಿ. ಎಲ್ಲ ಗ್ರಹಗಳು ಸಂಚಾರ ಆಗ್ತಾ ಇರ್ತವಲ್ಲ, ಯಾವಾಗ ಈ ಬುಧಗ್ರಹ, ಲಗ್ನಾಧಿಪತಿಯಾದಂಥ ಬುಧಗ್ರಹ ಈ 22ನೇ ದ್ರೇಕಾಣ ಯಾವುದಾಗ್ತದೆ? ಧನುಸ್ಸು ರಾಶಿ ಆಗ್ತದೆ. ಆ ಧನುಸ್ಸು ರಾಶಿಯಲ್ಲಿ ಕೊನೆ ದ್ರೇಕಾಣ ಅಂತಂದರೆ 20 ಡಿಗ್ರಿಯಿಂದ, ಇಲ್ಲಿ ಲಗ್ನ ಯಾವ ಡಿಗ್ರಿ ಇಲ್ಲದೆ ನೋಡ್ಕೊಳ್ಳಿ, 24, 33 ಇದಲ್ವಾ, ಅಂದರೆ 20ರಿಂದ 30 ಒಳಗಿದೆ. ಅದೇ ಧನುಸ್ಸು ರಾಶಿಯಲ್ಲಿ ಕೂಡ 20ರಿಂದ 30 ಡಿಗ್ರಿಯಲ್ಲಿ ಸಂಚಾರವಾಗ್ತಾ ಇರುವಾಗ ಅದೇ ಥರ ಸಮಸ್ಯೆಗಳು ಉಂಟಾಗ್ತದೆ. ಒಂದು ವೇಳೆ ಗೋಚಾರದಲ್ಲಿ ಕೂಡ ಅದಕ್ಕೇನಾದರೂ ಶುಭ ಸಂಬಂಧ ಬಂದು, ಜಾತಕದಲ್ಲಿ ಬುಧನಿಗೇನಾದರೂ ಶುಭ ಸಂಬಂಧ ಇದ್ದರೆ, ಈಗ ಜಾತಕದಲ್ಲಂತೂ ಬುಧಗ್ರಹಕ್ಕೆ ಶುಭ ಸಂಬಂಧ ಇಲ್ಲ, ಯಾಕಂದರೆ ಶನಿ ನೋಡ್ತಾ ಇದ್ದಾನೆ. ಶುಭ ಗ್ರಹಗಳ ಸಂಬಂಧ ಯಾವುದೂ ಇಲ್ಲ. ಅದು ಅಲ್ಲದೆ ಬುಧ ಎಂಬುದು ಪಾಪಗ್ರಹ. ಯಾಕೆಂತಂದರೆ ಯಾರ ಜೊತೆನೂ ಇಲ್ಲ, ಶುಭಗ್ರಹ ಜೊತೆ ಇದ್ದರೆ ಮಾತ್ರ ಶುಭಗ್ರಹ. ಪಾಪಗ್ರಹ, ಈ ಪಾಪಗ್ರಹ ಆದಂಥ ಬುಧ, ಶುಭ ಸಂಬಂಧ ಇಲ್ಲದಂಥ ಬುಧ 22ನೇ ದ್ರೇಕಾಣಕ್ಕೆ ಸಂಚಾರವಾಗ್ತಾ ಇರೋದ್ರಿಂದ ಜಗಳ, ಆಮೇಲೆ ಅನಾರೋಗ್ಯ ಸಮಸ್ಯೆಗಳು, ಮಾನಸಿಕ ತೊಂದರೆ, ದೈಹಿಕ ತೊಂದರೆ ಎಲ್ಲವೂ ಕೂಡ ಬರೋಕ್ಕೆ ಸಂಭಾವನೆ ಉಂಟು. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಇದೇ ರೀತಿ ಈಗ ನಾವು ಲಗ್ನಾಧಿಪತಿಯನ್ನು 22ನೇ ದ್ರೇಕಾಣಕ್ಕೆ ಹೋಲಿಸಿದ್ವಲ್ಲ, ಅದೇ ರೀತಿ 22ನೇ ದ್ರೇಕಾಣ ಅಧಿಪತಿ ಯಾರು? ಗುರು ಅಲ್ವಾ? ಈ ಗುರು ಏನಾದರೂ ಗೋಚಾರದಲ್ಲಿ 22ನೇ ದ್ರೇಕಾಣಾಧಿಪತಿ ಒಳ್ಳೆಯನಲ್ಲ, ಗೋಚಾರದಲ್ಲಿ ಲಗ್ನಕ್ಕೇನಾದರೂ ಪ್ರವೇಶ ಮಾಡಿದರೆ, ಲಗ್ನ ಅಂತಂದರೆ ಏನು? 24, 33 ಇದಲ್ವಾ, ಅಂದರೆ ಕೊನೆಯ ದ್ರೇಕಾಣದಲ್ಲಿದೆ. ಲಗ್ನಾಧಿಪತಿ ಏನಾದರೂ ಈ ಒಂದು 22ನೇ ದ್ರೇಕಾಣಾಧಿಪತಿ ಲಗ್ನಕ್ಕೆ ಪ್ರವೇಶ ಮಾಡಿದರೂ ಕೂಡ ಇದೇ ಥರ ತೊಂದರೆ ಬರುತ್ತೆ. 2 ರೂಲ್. ಲಗ್ನಾಧಿಪತಿ 22ನೇ ದ್ರೇಕಾಣಕ್ಕೆ ಪ್ರವೇಶ ಮಾಡಿದರು, ಅಥವಾ 22ನೇ ದ್ರೇಕಾಣಾಧಿಪತಿ ಲಗ್ನಕ್ಕೆ ಪ್ರವೇಶ ಮಾಡಿದರು, ವೈಸ್ ವರ್ಸ. ಈ ಮಾನಸಿಕ ಸಮಸ್ಯೆ, ದೈಹಿಕ ಸಮಸ್ಯೆಗಳು, ದುಃಖ, ಜಗಳ ಮುಂತಾದವು ಬರ್ತವೆ. ಇದು ಬರುವಂಥ ಸಮಯ. ಆ ಸಮಯದಲ್ಲೇ ನಮಗೆ ದಶೆಗಳು ಒಳ್ಳೆಯದಿಲ್ಲ ಅಂತ ಅಂದ್ಕೊಳ್ಳಿ, ಆವಾಗ ಆ ಸಮಸ್ಯೆ ತುಂಬ ತೀವ್ರ ಆಗ್ತದೆ, ಒಂದಕ್ಕೊಂದು ಜಾಸ್ತಿ ಆಗ್ತದೆ. ಶುಭ ಸಂಬಂಧ ಇತ್ತು ಅಂದ್ಕೊಳ್ಳಿ, ಸಮಸ್ಯೆಯೂ ಉಂಟಾಗ್ತದೆ. ಆ ಶುಭ ಸಂಬಂಧ ಇರೋದರಿಂದ ಸ್ವಲ್ಪ ಸಮಯದ ನಂತರ ಉಪಶಮನ ಇರ್ತದೆ, ಯಾಕಂದರೆ ಒಳ್ಳೆಯ ಮದ್ದು ಕೂಡ ಸಿಗ್ತದೆ. ಆ ಮದ್ದು ಕೆಲಸ ಮಾಡ್ತದೆ, ಆ ಡಾಕ್ಟರ್ ಹೆಲ್ತ್ ಅದೆಲ್ಲ ಕೂಡ ನಾವು ಪ್ರಶ್ನೆಯಲ್ಲೇ ನೋಡ್ತೇವೆ. ಆದರೆ ಈ 2 ರೂಲನ್ನು ನೀವು ನೆನಪಿಟ್ಕೊಳ್ಳಿ. ಅದೇ ರೀತಿ ಲಗ್ನಕ್ಕೆ ಯಾವ ರೀತಿ ಇರುತ್ತೋ ಅದೇ ರೀತಿ ಚಂದ್ರನಿಂದ ಕೂಡ ನೋಡ್ತೇವೆ. ಚಂದ್ರನಿಂದ ಹೆಚ್ಚು ಮಾನಸಿಕ ಸಮಸ್ಯೆಗಳನ್ನು ನೋಡ್ತೇವೆ. ಈಗ ಲಗ್ನದಿಂದ 22ನೇ ದ್ರೇಕಾಣ ಅಥವಾ 22ನೇ ದ್ರೇಕಾಣದಿಂದ ಲಗ್ನ, 22ನೇ ದ್ರೇಕಾಣಾಧಿಪತಿ ಆದವನು ಲಗ್ನ, ಹೀಗೆ ನೋಡಿದ್ವಲ್ಲ, ಅದೇ ರೀತಿ ಚಂದ್ರನಿಗೂ ಕೂಡ ನೋಡ್ತೇವೆ. ಅಂದರೆ ಚಂದ್ರನಿಂದ 22ನೇ ದ್ರೇಕಾಣ ಯಾವುದಾಗುತ್ತೆ ಅಂದರೆ ಜಾತಕದ ನೀವೇನು ಮಾಡಬೇಕು? ಗೋಯ್ದಕ್ಕೆ ಬನ್ನಿ, ದ್ರೇಕಾಣ ಚಕ್ರಕ್ಕೆ ಬನ್ನಿ. ದ್ರೇಕಾಣ ಚಕ್ರದಲ್ಲಿ ಚಂದ್ರ ಎಲ್ಲಿರ್ತಾನೋ ಅಲ್ಲಿಂದ 8ನೇ ಮನೆ ಅಂತ ಅರ್ಥ. ಸೊ ಇಲ್ಲಿ ನೋಡಿ, ಈ ದ್ರೇಕಾಣ ಚಕ್ರದಲ್ಲಿ ಲಗ್ನ ಚಂದ್ರ ಇಬ್ಬರು ಒಟ್ಟಿಗೆ ಇದ್ದಾರೆ, ಆದ ಕಾರಣ 8ನೇ ಮನೆ ಅಧಿಪತಿ ಗುರುನೇ ಆಗ್ತಾನೆ. ಒಮ್ಮೊಮ್ಮೆ ಏನಾಗ್ತದೆ, ದ್ರೇಕಾಣ ಚಕ್ರದಲ್ಲಿ ಚಂದ್ರ ಬೇರೆ ಕಡೆ ಇರ್ತಾನೆ. ಈಗ ಸಪೋಸ್ ಚಂದ್ರ ದ್ರೇಕಾಣ ಚಕ್ರದಲ್ಲಿ ಸಿಂಹರಾಶಿಯಲ್ಲಿದ್ದ ಅಂತ ಅಂದ್ಕೊಳ್ಳಿ, ಅವಾಗೇನಾಗ್ತದೆ, 8ನೇ ಮನೆ ಯಾವುದಾಗ್ತದೆ? ಮೀನಾಗ್ತದೆ. ಕನ್ಯಾ ರಾಶಿಯಲ್ಲಿತ್ತು ಅಂದ್ಕೊಳ್ಳಿ, ಮೇಷ ಆಗ್ತದೆ. ಬಟ್ ಈ ಕೇಸಲ್ಲಿ, ಈ ಎಕ್ಸಾಂಪಲ್ ಕೇಸಲ್ಲಿ ನಾನೇನು ಮಾಡಿದೆ, ಈ 7:30 ಗಂಟೆಗೆ ಇವತ್ತು ಪಾಠ ಶುರುವಾಗಿದೆ, ಆದ ಕಾರಣ ಆ ಸಮಯದಲ್ಲಿರುವಂಥ ಗ್ರಹ ಸ್ಥಿತಿಯನ್ನೇ ನಾನು ತೊಗೊಂಡಿದ್ದೇನೆ. ಸೊ ಹಾಗಾಗಿ ದ್ರೇಕಾಣದಲ್ಲಿ ಚಂದ್ರ ಕೂಡ ಅದೇ. ಸೊ ಇಲ್ಲಿ ಏನು ಹೇಳ್ತಾರೆ, ರೂಲ್ ಇಸ್ ಸೇಮ್. ಸೊ ಆದರೆ ಚಂದ್ರ ಮೊದಲನೇ ದ್ರೇಕಾಣದಲ್ಲಿದ್ದಾನೆ, 0 to 10 ಡಿಗ್ರೀಸ್ ಒಳಗೆ ಇದ್ದಾನೆ. ಹಾಗಾಗಿ ಈ 8ನೇ ಮನೆ ಯಾವುದಾಗ್ತದೆ? ಧನುಸು ರಾಶಿ ಆಗ್ತದೆ. ಅಂದರೆ ಚಂದ್ರನಿಂದ 22ನೇ ದ್ರೇಕಾಣ ಯಾವುದಾಗ್ತದೆ, ಅಲ್ಲಿಗೆ ಪಾಪಗ್ರಹಗಳು ಸಂಚಾರವಾದರೆ, ಇಲ್ಲಿ 0ಇಂದ 10ವರೆಗೂ ಚಂದ್ರನಿಂದ 8ನೇ ಮನೆ ಆಗ್ತದೆ, 20ಇಂದ
30ವರೆಗೂ ಲಗ್ನದಿಂದ 8ನೇ ಮನೆ ಆಗ್ತದೆ. ಲಗ್ನ ಚಂದ್ರ ಬೇರೆ ಇತ್ತು ಅಂದ್ಕೊಳ್ಳಿ, ಆವಾಗ 22ನೇ ರೇಖಾಣ 2 ಬರ್ತದೆ, ಚಂದ್ರನಿಂದ ಬೇರೆ ಆಗ್ತದೆ, ಲಗ್ನದಿಂದ ಬೇರೆ ಆಗ್ತದೆ. ಸೊ ಇದು ನೆನಪಿಟ್ಟುಕೊಳ್ಳಿ. ಸೊ ಲಗ್ನಕ್ಕೆ ಯಾವ ರೂಲ್ ಫಾಲೋ ಆಗಬೇಕು, ಚಂದ್ರನಿಗೆ ಕೂಡ ಆ ರೂಲೇ ಫಾಲೋ ಆಗ್ತೇವೆ. ಅದರಿಂದ ಏನಾಗುತ್ತೆ, ಮನಸ್ಸು ಕೆಡ್ತದೆ. ಮನಸ್ಸು ಕೆಟ್ಟಾಗ ಮನಸ್ಸಿನಿಂದ ಮತ್ತೆ ಆರೋಗ್ಯವೂ ಕೆಡ್ತದೆ. ಮನಸ್ಸು ಯಾವಾಗ ಕೆಟ್ಟಾಯ್ತು ಅಂದ್ಕೊಳ್ಳಿ, ನಮ್ಮ ಡೈಲಿ ರೂಟ್ಲೈನ್ ಸರಿಯಾಗಿ ನಡೆಯಲ್ಲ. ಅವನು ಊಟ ಮಾಡಲ್ಲ, ನೀರು ಕುಡಿಯಲ್ಲ. ಆ ಸಮಸ್ಯೆಗಾಗಿ ಅವನು ಡೈಲಿ ಶೆಡ್ಯೂಲೇ ಡಿಸ್ಟರ್ಬ್ ಆಗ್ತದೆ. ಮನಸ್ಸಿನ ಮೇಲೆ ತುಂಬ ಪ್ರೆಷರ್ ಇರ್ತದೆ. ಹಾಗಾಗಿ ಅನಾರೋಗ್ಯ ಬರಲಿಕ್ಕೂ ಬಹಳ ಸಂಭಾವನೆ ಉಂಟು. ಸೊ ಹಾಗೆ ಲಗ್ನದಿಂದ ಹೇಗೆ ನೋಡ್ತೀವೋ ಚಂದ್ರನಿಂದ ಕೂಡ ಅದೇ ರೀತಿ ನಾವು ನೋಡಬೇಕು. ಕೆಲವೊಮ್ಮೆ ಸೂರ್ಯನಿಂದ ಕೂಡ ನೋಡ್ತೇವೆ. ಸೂರ್ಯ ಅಂದರೆ ಆತ್ಮಕಾರಕ ಅಂತ ನಾವು ನೋಡ್ತೇವೆ. ಬಟ್ ಲಗ್ನ ಚಂದ್ರ ಈಸ್ ಎನಫ್. ಸೊ ರೂಲ್ ಇಷ್ಟೇ, ಲಗ್ನದಿಂದಾಗಲಿ ಚಂದ್ರನಿಂದಾಗಲಿ 22ನೇ ರೇಖಾಣಕ್ಕೆ ಏನಾದರೂ ಪಾಪಗ್ರಹಗಳ ಪ್ರವೇಶ ಮಾಡಿದರೆ, ಅಥವಾ 22ನೇ ರೇಖಾಣಾಧಿಪತಿ ಯಾರಾಗ್ತಾರೆ ಅವನು ಲಗ್ನದಲ್ಲಕ್ಕಾಗಲಿ ಜನ್ಮ ರಾಶಿಗಾಗಲಿ ಪ್ರವೇಶ ಮಾಡಿದಾಗ ಅನಾರೋಗ್ಯ ಸಮಸ್ಯೆಗಳು, ಮಾನಸಿಕ ವೇದನೆ, ಜಗಳ, ಶತ್ರುಭಯ ಇದೆಲ್ಲ ಕೂಡ ಉಂಟಾಗ್ತದೆ. ಕಂಡೀಷನ್ ಯಾವುದಕ್ಕೂ ಕೂಡ ಶುಭ ಸಂಬಂಧ ಇಲ್ಲದೇ ಇದ್ದರೆ ಆ ತೊಂದರೆ ಮತ್ತಿಷ್ಟು ತೀವ್ರವಾಗಿರ್ತದೆ. ಶುಭ ಸಂಬಂಧ ಇಲ್ಲದೇ ಇದ್ದರೆ, ಶುಭ ಸಂಬಂಧ ಇತ್ತು ಅಂದ್ಕೊಳ್ಳಿ ಅಷ್ಟು ತೊಂದರೆ ಆಗಲ್ಲ. ತೊಂದರೆ ಬಂದರೂ ಕೂಡ ಬೇಗ ಕಡಿಮೆ ಆಗ್ತದೆ, ಪರಿಹಾರ ಆಗ್ತದೆ. ಶುಭ ಸಂಬಂಧ ಇದ್ರಿಂದ ಪರಿಹಾರ ಆಗ್ತದೆ. ಶುಭ ಸಂಬಂಧ ಇಲ್ಲ ಅಂತಂದರೆ ಪರಿಹಾರ ಆಗೋದು ಕಷ್ಟ. ತುಂಬ ನಾವೇ ಪ್ರಯತ್ನಪಟ್ಟು ಹೊರಗೆ ಬರಬೇಕು. ಅದೇ ಶುಭಗ್ರಹ ಸಂಬಂಧ ಇತ್ತು ಅಂದ್ಕೊಳ್ಳಿ, ಯಾರೋ ಒಬ್ಬರು ಸಹಾಯ ಮಾಡ್ತಾರೆ, ಈಸಿಯಾಗಿ ಹೊರಗೆ ಬರ್ತೇವೆ. ಇದು ನಾವು ತಿಳ್ಕೊಳ್ಳೋ ವಿಚಾರ. ಆಮೇಲೆ ಒಂದು ವೇಳೆ 22ನೇ ರೇಖಾಣಕ್ಕೆ ಸೂರ್ಯ ಆಗಲಿ ಚಂದ್ರ ಆಗಲಿ ಪ್ರವೇಶ ಮಾಡಿದರೆ 22ನೇ ರೇಖಾಣಕ್ಕೆ, ಆವಾಗ ಕೂಡ ಆ ಸಮಯದಲ್ಲಿ ಯಾವ ಕೆಲಸ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕೆಂದರೆ ಸೂರ್ಯ ಚಂದ್ರಾದಿಗಳು ಇದ್ರೇ, ಸೂರ್ಯ ಅಂದರೆ ಆತ್ಮಕಾರಕ, ಚಂದ್ರ ಅಂದರೆ ಮನಸ್ಸು ಕಾರಕ. ಆತ್ಮಕಾರಕ ಅಂತ ಅಂಬೋದು ಅಂದ್ಕೊಂಡು ನಾನು ಅಂತ ಅಂದ್ಕೊಳ್ಳಿ. ಸೂರ್ಯ ಅಂದರೆ ನಾನು, ಚಂದ್ರ ಅಂದರೆ ನನ್ನ ಮನಸ್ಸು. ನಾನು ನನ್ನ ಮನಸ್ಸು ಯಾವಾಗ 22ನೇ ರೇಖಾಣಕ್ಕೆ ಸೂರ್ಯ ಚಂದ್ರಾದಿಗಳು ಬಂದರೆ ಫಸ್ಟು ನನ್ನ ಮನಸ್ಸು ಕೆಡುತ್ತದೆ. ನನ್ನ ಮನಸ್ಸು ಕೆಟ್ಟಾಗ ಆ ಸಮಯದಲ್ಲಿ ಯಾವ ಹೊಸ ಕೆಲಸವು ಯಾವುದೇ ನಿರ್ಣಯವನ್ನು ತಗೊಳ್ಳೋದು ಒಳ್ಳೆಯದಲ್ಲ. ಸೊ 22ನೇ ರೇಖಾಣಕ್ಕೆ ಸೂರ್ಯ ಚಂದ್ರಾದಿಗಳ ಪ್ರವೇಶ ಮಾಡಿದರೆ ಆ ಸಮಯದಲ್ಲಿ ಹೊಸ ಕೆಲಸವನ್ನು ಶುರು ಮಾಡೋದು ಒಳ್ಳೆಯದಲ್ಲ ಅಂತ ತಿಳ್ಕೊಳ್ಬೇಕು. ಸೊ ಇದೊಂದು ರೂಲು ಇಟ್ಕೊಳ್ಳಿ. ಯಾಕೆಂದರೆ ಮನಸ್ಸು ತಲೆ ಕೆಡ್ತದೆ. ಕೆಟ್ಟಾಗ ಆ ಸಮಯದಲ್ಲಿ ನಾವು ಯಾವ ರೀತಿ ನಿರ್ಣಯವನ್ನು ತಗೊಳ್ಳೋದು ಗೊತ್ತಿಲ್ಲ. ಒಂದೊಂದು ಸಲ ನೆಗೆಟಿವ್ ಆಗಿ ಕೊಟ್ಟು ಡೆಸಿಷನ್ ತೊಗೊಂಡ್ಬಿಡ್ತೀವಿ. ಆ ಮೊಮೆಂಟರಿಯಲ್ಲಿ ತಲೆಗೆ ಯಾವುದು ತೋರಿಸ್ತದೋ ಆ ರೀತಿಯ ನಿರ್ಣಯವನ್ನು ತೆಗೆದುಕೊಳ್ತೇವೆ. ಸೊ ಹಾಗಾಗಿ ಅದು ಕೂಡ ಎಚ್ಚರವಾಗಿರಬೇಕು. ಇನ್ನು ಅದೇ ರೀತಿ ಹೇಳ್ತಾರೆ, ಈ ದ್ರೇಕಾಣಾಧಿಪತಿ ಯಾರಿರ್ತಾರೆ, ದ್ರೇಕಾಣಾಧಿಪತಿ ಯಾರಾಗ್ತಾರೆ ಅವನು ಜನ್ಮಕುಂಡಲದಲ್ಲಿ ಜಾತಕದಲ್ಲಿ 6ನೇ ಮನೆಗೆ ಅಥವಾ 8ನೇ ಮನೆಯಲ್ಲಾಗಲಿ ಇದ್ದ ಅಂತ ಅಂದ್ಕೊಳ್ಳೋಣ. ಇದು ಗೋಚಾರ ಅಲ್ಲ, ಭುಕ್ತಿ ಅಲ್ಲ. ಜಾತಕದಲ್ಲಿ ದ್ರೇಕಾಣಾಧಿಪತಿ ಯಾರಾಗ್ತಾರೆ ಅವನು ಜನ್ಮಕುಂಡಲಿಯಲ್ಲಿ ಲಗ್ನದಿಂದ 6ನೇ ಮನೆಯಾಗಲಿ 8ನೇ ಮನೆಯಾಗಲಿ ಇದ್ದರೆ ಆ ಮನುಷ್ಯ ತುಂಬ ಸ್ಯಾಡಿಸ್ಟಿಕ್ಕಾಗಿ ಬಿಹೇವ್ ಮಾಡ್ತಾನೆ. ಅಂಥವನಿಗೆ ಸೂಯಿಸೈಡಲ್ ಟೆಂಡೆನ್ಸಿ ಕೂಡ ಭಾಳ ಇರ್ತದೆ. ತುಂಬ ಆವೇಶಪರ, ಸ್ವಲ್ಪ ಕೂಡ ಟಾಲರೇಟ್ ಮಾಡೋದು ಇರೋದಿಲ್ಲ. ಅವನಿಗೆ ಪೇಷನ್ಸ್ ಅಂಬೋದು ಇರೋದಿಲ್ಲ. ತುಂಬ ತೊಂದರೆ ಆಯಿತು ಅಂತಂದರೆ ಸೂಸೈಡ್ ಮಾಡ್ಕೊಳ್ಳೋಕ್ಕೂ ರೆಡಿ ಇರ್ತಾನೆ. ಸೂಸೈಡಲ್ ಟೆಂಡೆನ್ಸಿ ಬಹಳ ಇರ್ತದೆ. ಅಂದರೆ ಮನಸ್ಸು ತುಂಬ ದುರ್ಬಲವಾಗಿರುತ್ತೆ. ಯಾವಾಗ ದ್ರೇಕಾಣಾಧಿಪತಿ ಜಾತಕದಲ್ಲಿ 6ನೇ ಮನೆಗೆ ಅಥವಾ 8ನೇ ಮನೆಗೆ ಇದ್ದರೆ, ಎಕ್ಸಾಂಪಲ್ ಇಲ್ಲೇ ನೋಡಿಸ್ತೀನಿ. ದ್ರೇಕಾಣಾಧಿಪತಿ ಯಾರು? ಗುರು. ಈ ಜಾತಕದಲ್ಲಿ ಲಗ್ನದಿಂದ 6ನೇ ಮನೆ ಅಂದರೆ ಯಾವುದಾಗ್ತದೆ ನಿಮಗೆ? ಕುಂಭ ಆಗ್ತದೆ. 8ನೇ ಮನೆ ಅಂದರೆ ಮೇಷ ಆಗ್ತದೆ. ಒಂದು ವೇಳೆ ಈ ದ್ರೇಕಾಣಾಧಿಪತಿಯಾದಂಥ ಗುರು 6ನೇ ಮನೆಯಾಗಲಿ 8ನೇ ಮನೆಯಾಗಲಿ ಇದ್ದು ಶುಭಗ್ರಹಗಳ ಸಂಬಂಧ ಇಲ್ಲದೇ ಇದ್ದರೆ ಆ ಸಮಯದಲ್ಲಿ ಅವನ ತುಂಬ ಆವೇಶಪರ ಆಗ್ತಾನೆ, ತುಂಬ ಸ್ಯಾಡಿಸ್ಟಿಕ್ಕಾಗಿ ಬಿಹೇವ್ ಮಾಡ್ತಾನೆ. ಆಮೇಲೆ ಸೂಸೈಡಲ್ ಟೆಂಡೆನ್ಸಿ ಮೊಮೆಂಟ್ರಿ ತಕ್ಕಂತೆ ಇರುತ್ತೆ ಅಂತಂಬೋದು ಒಂದು ಸೂತ್ರವನ್ನು ಹೇಳ್ತಾರೆ. ಮತ್ತು
ಒಂದು ವೇಳೆ ಈ ದ್ರೇಕಾಣಾಧಿಪತಿಯ ಸೂರ್ಯ ಆಗಲಿ ಅಥವಾ ಕುಜ ಏನಾದರೂ ಆದರೆ, ಎಸ್ಪೆಷಲಿ ಹೇಳ್ತಾರೆ ದ್ರೇಕಾಣಾಧಿಪತಿ ಸೂರ್ಯ ಆಗಬೇಕು ಅಥವಾ ಕುಜ ಆಗಬೇಕು, ಆಗಿ ಅವರೇನಾದರೂ 6ನೇ ಮನೆಗಾಗಲಿ 8ನೇ ಮನೆಯಲ್ಲಾಗಲಿ ಇದ್ದರೆ ಆ ಸಮಯದಲ್ಲಿ ಸೂರ್ಯ ಮತ್ತು ಕುಜ ಇಬ್ಬರೂ ಕೂಡ ಬೆಂಕಿ, ಬಿಸಿ, ಈ ವಿದ್ಯುತ್ತು, ಕುಜ ಅಂದರೆ ಎಸ್ಪೆಷಲಿ ಎಲೆಕ್ಟ್ರಿಸಿಟಿ, ಸೂರ್ಯ ಅಂತಂದರೆ ಬೆಂಕಿ, ಇದಕ್ಕೆ ಸಂಬಂಧಪಟ್ಟ ಅಪಘಾತಗಳಿಗೆ ಒಳಗಾಗ್ತಾರೆ. ಯಾವಾಗ? ಅವರ ದಶಾಕಾಲದಲ್ಲಿ. ಏನೋ ಒಂದು ಸಣ್ಣ ಸಣ್ಣ ಪುಟ್ಟ ಕೈ ಸುಟ್ಕೊಳ್ಳೋದು, ಶಾಕ್ ಹೊಡಿಸ್ಕೊಳ್ಳೋದು, ಅದು ಸಣ್ಣದಿಂದ ದೊಡ್ಡವರೆಗೂ ಎಷ್ಟು ಆ ಗೋಚಾರದಲ್ಲಿ ಗ್ರಹಸ್ಥಿತಿ ಹೇಗಿದೆ, ದಶೆ ಯಾವುದು ನಡೀತಾ ಇದೆ, ಅದರ ಇಂಟೆನ್ಸಿಟಿ ಮೇಲೆ ಸಣ್ಣ ಸಮಸ್ಯೆಯಿಂದ ದೊಡ್ಡ ಸಮಸ್ಯೆವರೆಗೂ ಆಗಲಿಕ್ಕೆ ಅವಕಾಶ ಉಂಟು. ಒಂದು ನಿಮಿಷ. ಸೊ ಇಂಟರ್ನೆಟ್ ಡಿಸ್ಕನೆಕ್ಟ್ ಆಗಿರೋದು ನಾನು ನೋಡ್ಕೊಳ್ಳಿಲ್ಲ, ಹಾಗಾಗಿ ನಾನು ಮಾತಾಡೋದು ನಿಮ್ಗೆ ಯಾರಿಗೂ ಕೂಡ ಕೇಳಿಸ್ಲಿಕ್ಕಿಲ್ಲ ಅನಿಸುತ್ತೆ. ಒಂದು ನಿಮಿಷ ಲೈನಲ್ಲಿರಿ. ಸೊ ಓಕೆ, ಸೊ ಇಲ್ಲಿ ಮತ್ತೊಂದು ವಿಚಾರ, ದ್ರೇಕಾಣಾಧಿಪತಿ ಯಾರಾಗ್ತಾರೆ, ಅವನು ಜಾತಕ ಚಕ್ರದಲ್ಲಿ 6ನೇ ಮನೆಗೆ ಅಥವಾ 8ನೇ ಮನೆಯಲ್ಲಿ ಇದ್ದರೆ ಆ ಮನುಷ್ಯ ಸ್ಯಾಡಿಸ್ಟಿಕ್ಕಾಗಿ ಬಿಹೇವ್ ಮಾಡ್ತಾನೆ. ಸಮ್ಟೈಮ್ಸ್ ಸೂಸೈಡಲ್ ಟೆಂಡೆನ್ಸಿ ಕೂಡ ಇರುತ್ತೆ, ತುಂಬ ಆವೇಶಪರ, ತುಂಬ ಪೇಷನ್ಸ್ ಕಡಿಮೆ ಇರುತ್ತೆ. ಯಾವಾಗ ಜಾತಕದ ಈ ದ್ರೇಕಾಣಾಧಿಪತಿ ಯಾರಾಗ್ತಾರೆ, ದ್ರೇಕಾಣ ಚಕ್ರದಲ್ಲಿ ಜನ್ಮಕುಂಡಲಿಯಲ್ಲಿ 6ನೇ ಮನೆ ಅಥವಾ 8ನೇ ಮನೆ ಆದರೆ, ದ್ರೇಕಾಣಾಧಿಪತಿ ಯಾರಾಗ್ತಾರೆ ಜಾತಕದಲ್ಲಿ ನೋಡಿ, ಲಗ್ನಾಧಿಪತಿ ತಗೊಳ್ಳಿ. ದ್ರೇಕಾಣ ಚಕ್ರದಲ್ಲಿ ಲಗ್ನಾಧಿಪತಿ ಯಾರಾಗ್ತಾರೆ, ಶುಕ್ರ. ಅವನು ಈ ಜಾತಕ ಚಕ್ರದಲ್ಲಿ 6ನೇ ಮನೆಗಾಗಲಿ 8ನೇ ಮನೆಯಲ್ಲಾಗಲಿ ಇದ್ದರೆ ಆ ಮನುಷ್ಯ ತುಂಬ ಸ್ಯಾಡಿಸ್ಟಿಕಲಾಗಿ ಬಿಹೇವ್ ಮಾಡೋದಾಗಲಿ ಅಥವಾ ಸೂಸೈಡಲ್ ಟೆಂಡೆನ್ಸಿ, ಆವೇಶಪರ ಆಗ್ತಾನೆ. ಸಮ್ಟೈಮ್ಸ್ 22ನೇ ದ್ರೇಕಾಣಾಧಿಪತಿ ಕೂಡ 6ನೇ ಮನೆಗೆ 8ನೇ ಮನೆಗಿದ್ದಾಗ ಕೂಡ ಇದೇ ಥರ ಬಿಹೇವ್ ಮಾಡ್ತಾನೆ. ನಂತರ ಇನ್ನೊಂದು ಸೂತ್ರ ಹೇಳ್ತಾರೆ, ಸೂರ್ಯ ಮತ್ತು ಕುಜ ಈ ಎರಡು ಗ್ರಹಗಳು ಕೂಡ ದ್ರೇಕಾಣಾಧಿಪತಿಯಾಗಿ, ಸೂರ್ಯ ಆಗಲಿ ಮತ್ತು ಕುಜ, ಸೂರ್ಯ ಅಂತಂದರೆ ಬೆಂಕಿ, ಕುಜ ಅಂತಂದರೆ ಒಂಥರ ಶಕ್ತಿ, ಅದನ್ನು ಎಲೆಕ್ಟ್ರಿಸಿಟಿ, ಬೆಂಕಿ, ಅದು ಕೂಡ ವಿದ್ಯುತ್ತು, ಅದು ಕೂಡ ಬೆಂಕಿ ಇದ್ದಂಗೆ. ಇವರಿಬ್ಬರು ಕೂಡ ದ್ರೇಕಾಣಾಧಿಪತಿಯಾಗಿ, ದ್ರೇಕಾಣ ಚಕ್ರದಲ್ಲಿ ಲಗ್ನಾಧಿಪತಿಯಾಗಿ, ಅವರು ಜಾತಕದಲ್ಲಿ 6ನೇ ಮನೆಗಾಗಲಿ 8ನೇ ಮನೆಯಾಗಲಿ ಇದ್ದರೆ, ಅವನಿಗೇನೂ ಶುಭ ಸಂಬಂಧ ಇಲ್ಲದೇ ಇದ್ದರೆ ಬೆಂಕಿ ಅಥವಾ ವಿದ್ಯುತ್ ಅಪಘಾತಗಳಿಗೆ ಒಳಗಾಗುವ ಸಂಭಾವನೆ ಉಂಟು. ಒಂದು ವೇಳೆ ಆ ಸಮಯದಲ್ಲಿ ಅವರ ದಶೆ ನಡೀತಾ ಇದ್ದು ಶುಭ ಸಂಬಂಧ ಇಲ್ಲದೇ ಇದ್ದರೆ, ತುಂಬ ಪೀಕ್ ದಶೆ ನಡೀತಾ ಇದ್ದರೆ, 6ನೇ ಮನೆ ದಶೆ ಆಗಲಿ 8ನೇ ಮನೆ ದಶೆ ಆಗಲಿ ನಡೀತಾ ಇದ್ದರೆ ದೊಡ್ಡದಾಗಿ ಬೆಂಕಿ ಅಪಘಾತ, ಶಾಕ್ ಹೊಡೆಸ್ಕೊಳ್ಬೋದು. ಅಥವಾ ಅಷ್ಟೇನೂ ನಡೀತಾ ಇಲ್ಲ, ತುಂಬ ಕಡಿಮೆ ಇದೆ, ಸ್ವಲ್ಪ ಶುಭ ಸಂಬಂಧ ಇದ್ದರೆ ಸಣ್ಣದಾಗಿ ಒಂದು ಕಡ್ಡಿ ಪೆಟ್ಟಿ ಗೀರೋ ಕಾಲಕ್ಕೆ ಸ್ವಲ್ಪ ಬೆಂಕಿ ಟಚ್ ಆಯಿತು, ಏನೋ ಎಲೆಕ್ಟ್ರಿಸಿಟಿ ಮಾಡೋ ಕಾಲಕ್ಕೆ ಒಂದು ಎರ್ಥಿಂಗ್ ಪಾಸಾಗಿ ಸ್ವಲ್ಪ ಶಾಕ್ ಹೊಡೆದಂಗೆ ಆಯಿತು. ಚಿಕ್ಕದಿಂದ ದೊಡ್ಡದವರೆಗೂ ಇಂಟೆನ್ಸಿಟಿ ಕಡಿಮೆನೂ ಇರ್ಬೋದು, ಇಂಟೆನ್ಸಿಟಿ ಜಾಸ್ತಿನೂ ಇರ್ಬೋದು. ಅದು ಜಾತಕ ಗೋಚಾರ ಮತ್ತು ದಶೆಗಳ ಮೇಲೆ ಆಧಾರ ಪಟ್ಟಿರ್ತದೆ. ಸೊ ಹಾಗಾಗಿ ಶುಭ ಸಂಬಂಧ ಇದ್ದರೆ ಚಿಕ್ಕ ಪ್ರಾಬ್ಲಮಿಂದ ಹೊರಟೋಗುತ್ತೆ, ಶುಭ ಸಂಬಂಧ ಇಲ್ಲದ್ರೆ ಅದು ತೊಂದರೆಯಾಗಿ ಉಳ್ಕೊಳ್ಳುತ್ತದೆ. ಇದು ಮತ್ತೊಂದು ರೂಲನ್ನು ಹೇಳ್ತಾರೆ. ಯಾವಾಗ ಸೂರ್ಯ ಅಥವಾ ಇಬ್ಬರು ಕೂಡ ಕುಜ, ಸೂರ್ಯ ಅಥವಾ ಕುಜ ಇಬ್ಬರಲ್ಲಿ ಯಾರೋ ಒಬ್ಬರು ದ್ರೇಕಾಣ ಚಕ್ರದಲ್ಲಿ ಲಗ್ನಾಧಿಪತಿಯಾಗಿ, ಅವರಿಬ್ಬರೂ ಜಾತಕದಲ್ಲಿ 6ನೇ ಮನೆಯಾಗಲಿ 8ನೇ ಮನೆಯಾಗಲಿ ಇದ್ದರೆ, ಈಗ ನೋಡಿ ಈ ಜಾತಕ ಚಕ್ರದಲ್ಲಿ ಒಂದು ವೇಳೆ ಸೂರ್ಯ ಆಗಲಿ ಕುಜ ಆಗಲಿ ಅಧಿಪತಿಯಾಗಿದ್ದು ಈ ಒಂದು ಚಕ್ರದಲ್ಲಿ ದ್ರೇಕಾಣದಲ್ಲಿ ಕುಜ ಆಗಲಿ ಅಥವಾ ಸೂರ್ಯ ಆಗಲಿ ಅಧಿಪತಿಯಾಗಿರಬೇಕು, ಅವರು ಜಾತಕ ಚಕ್ರದಲ್ಲಿ 6ನೇ ಮನೆಗಾಗಲಿ 8ನೇ ಮನೆ ಆಗಲಿ ಇದ್ದರೆ ಈ ಥರ ಈ ಥರ ಬರಲಿಕ್ಕೆ ಅವಕಾಶ ಉಂಟು. ಅದೇ ರೀತಿ ದ್ರೇಕಾಣಾಧಿಪತಿ ಯಾರಾಗ್ತಾರೆ, ಅವನು ಜನ್ಮಕುಂಡಲ್ಲಿ 8ನೇ ಮನೆಯಲ್ಲಿದ್ದರೆ, ಶನಿ ಅಥವಾ ಗುರುವಿನ ಜೊತೆ ಇದ್ದರೆ, ವಿಷತುಲ್ಯವಾದಂಥ ಆಹಾರ ಸೇವನೆಯಿಂದಾಗಲಿ, ಔಷಧ ವಿಕಟಿಸೋದು ಅಂದರೆ ADR ಆಡ್ವರ್ಸ್ ಡ್ರಗ್ ರಿಯಾಕ್ಷನ್, ಕೆಲವೊಮ್ಮೆ ಟ್ಯಾಬ್ಲೆಟ್ಸ್ ಹಾಕ್ಕೊಂಡ್ರೂ ಕೂಡ ಅದು ರಿಯಾಕ್ಷನ್ ಹೊಡಿತದೆ, ಅಥವಾ ತಿನ್ನುವಂಥ ಪದಾರ್ಥ ರಿಯಾಕ್ಷನ್ ಆಗ್ತದೆ.
ಅದಾಗಲಿಕ್ಕೂ ಅವಕಾಶ ಉಂಟು. ಯಾವಾಗ ದ್ರೇಕಾಣಾಧಿಪತಿ ಯಾರಾಗ್ತಾರೆ, ದ್ರೇಕಾಣ ಚಕ್ರದಲ್ಲಿ ಲಗ್ನಾಧಿಪತಿ ಯಾರಾಗ್ತಾರೆ, ಅವನು ಜನ್ಮಕುಂಡಲಿಯಲ್ಲಿ 8ನೇ ಮನೆಗಿರಬೇಕು. ದ್ರೇಕಾಣ ಚಕ್ರ ಅಂದರೆ ಏನು? ಅಂತರ್ಗತ, ಇಂಟರ್ನಲ್, ಡೀಪಾಗಿ ನೋಡೋದು. ಅದರಲ್ಲಿ ಲಗ್ನಾಧಿಪತಿ ಯಾರಾಗ್ತಾರೆ, ಅವನು ಜಾತಕ ಚಕ್ರದಲ್ಲಿ 8ನೇ ಮನೆಯಲ್ಲಿದ್ದು, ಶನಿ ಮತ್ತು ಕುಜ ಇಬ್ಬರು ಕೂಡ 8ನೇ ಮನೆಗೆ ಇದ್ದರೆ, ಶನಿ ಮತ್ತು ಗುರು ಲಗ್ನಾಧಿಪತಿ 3 8ನೇ ಮನೆಗಿದ್ದರೆ, ಶನಿ ಅಥವಾ ಗುರು ಯಾರನ್ನೋ ಒಬ್ಬರು ಇದ್ದರೆ ಸಾಕು, ಇದ್ದರೆ ವಿಷತುಲ್ಯವಾದಂಥ ಆಹಾರ, ಪಾಯ್ಸನ್, ಫುಡ್ ಪಾಯ್ಸನ್ ಅಂತೇವೆ, ಆ ಫುಡ್ ಪಾಯ್ಸನ್ ಆಗೋದಾಗಲಿ ಅಥವಾ ಆಡ್ವರ್ಸ್ ಡ್ರಗ್ ರಿಯಾಕ್ಷನ್ ಆಗೋದಾಗಲಿ ಆಗ್ತದೆ. ಇದು ಯಾವಾಗ ಆಗ್ತದೆ ಅಂತಂದರೆ ಅವರ ದಶಾಕಾಲದಲ್ಲೇ ಆಗ್ತದೆ. ಆ ದ್ರೇಕಾಣಾಧಿಪತಿ ದಶೆ ಅಥವಾ ಶನಿ ಆಗಲಿ ಗುರು ಆಗಲಿ ಜೊತೆ ಇರ್ತಾರಲ್ಲ, ಅವರ ದಶೆ, ಅವರ ಟರ್ನ್ ಬಂದಾಗ ಈ ರೀತಿ ಆಗಲಿಕ್ಕೆ ಅವಕಾಶ ಉಂಟು. ಸೊ ಅದೇ ರೀತಿ ಇನ್ನು ಕೆಲವಿನ ಯಾವ ಮನೆಗೆ ತೊಂದರೆ ಆಗ್ತದೆ, ಯಾವ ಆರ್ಗಾನಿಗೆ ತೊಂದರೆ ಆಗ್ತದೆ ಅಂತ ಒಬ್ಬ ವಿಚಾರವನ್ನು ಕೂಡ ನಾವು ವಿಶ್ಲೇಷಣೆ ಮಾಡ್ಬೋದು. ಸೊ ಇಲ್ಲಿ ದ್ರೇಕಾಣ ಚಕ್ರ 3 ದ್ರೇಕಾಣಗಳು ಮಾಡ್ತೇವೆ. ಒಂದು ರಾಶಿಯಲ್ಲಿ 3 ದ್ರೇಕಾಣ ಇರ್ತದೆ. ಪ್ರಥಮ ದ್ರೇಕಾಣ, ದ್ವಿತೀಯ ದ್ರೇಕಾಣ, ತೃತೀಯ ದ್ರೇಕಾಣ. ಇದೇನಾಗುತ್ತೆ, ಒಂದೊಂದು ದ್ರೇಕಾಣ ಕೂಡ ಒಂದೊಂದು ಆರ್ಗಾನ್ ಸೂಚನೆ ಮಾಡ್ತದೆ. ಮೊದಲನೇ ದ್ರೇಕಾಣ ತಲೆಭಾಗ, ಎರಡನೇ ದ್ರೇಕಾಣ ಕುತ್ತಿಗೆಯಿಂದ ನಮ್ಮ ಹಿಪ್ಸ್ವರೆಗೂ, ಮೂರನೇ ದ್ರೇಕಾಣ ಹಿಪ್ಸಿಂದ ನಮ್ಮ ಪಾದದವರೆಗೂ. ಹೀಗೆ ನಮ್ಮ ಬಾಡಿಯನ್ನು 3 ಪಾರ್ಟಾಗಿ ಡಿವೈಡ್ ಮಾಡಿ ಅದರ ಅಂಗಗಳನ್ನು ನಾವು ಸೂಚನೆ ಮಾಡ್ಬೋದು. ಸೊ ಈ ದ್ರೇಕಾಣ ಈಗ ನೋಡಿ, ಅದರಲ್ಲಿ ಇದು ಜಾತಕ ಚಕ್ರದಲ್ಲೇ ನೋಡ್ತೇವೆ. ಲಗ್ನ ಮತ್ತು ನೀವು ದ್ರೇಕಾಣ ಚಕ್ರಕ್ಕೆ ಹೋಗಬೇಡಿ. ದ್ರೇಕಾಣ ಅಂತಂದರೆ ಇದು 1ನೇ ಭಾಗ, 2ನೇ ಭಾಗ, 3ನೇ ಭಾಗ. ಈಗ ಜಾತಕದಲ್ಲಿ ಲಗ್ನ ಯಾವುದಾಗುತ್ತೆ, ಆ ಲಗ್ನದಲ್ಲಿ ಮೊದಲನೇ ಪಾರ್ಟ್, ಫಸ್ಟ್ 0 to 10 ಪಾರ್ಟ್ ಏನಿದೆ, ಅದು ತಲೆಯನ್ನು ಸೂಚನೆ ಮಾಡ್ತದೆ. 10 to 20 ನೆಕ್ ಪೋರ್ಷನ್ ಸೂಚನೆ ಮಾಡ್ತದೆ. 20 to 30 ಮೂರನೇ ದ್ರೇಕಾಣ ಪೆಲ್ವಿಸ್ ರೀಜನ್ ಸೂಚನೆ ಮಾಡ್ತದೆ. ಅದೇ ರೀತಿ 2ನೇ ಮನೆ ರೈಟ್ ಐ, ಅದರಲ್ಲೂ ಪ್ರಥಮ ದ್ರೇಕಾಣ ಆದರೆ ರೈಟ್ ಐ, ದ್ವಿತೀಯ ದ್ರೇಕಾಣ ಆದರೆ ರೈಟ್ ಶೋಲ್ಡರ್, ತೃತೀಯ ದ್ರೇಕಾಣ ಆದರೆ ಪೆನಿಸ್. ಈ ರೀತಿ 2, 3, 4 ಇದೆಲ್ಲ ಕೂಡ ರೈಟ್ ಸೈಡ್, 12, 11, 10 ಇದೆಲ್ಲ ಕೂಡ ಲೆಫ್ಟ್ ಸೈಡ್. ನೋಡಿ, 12ನೇ ಮನೆ ಬಂದು ಲೆಫ್ಟ್ ಐ, ಅದೇ 2ನೇ ಮನೆ ಬಂದು ರೈಟ್ ಐ. ಅದು ದ್ರೇಕಾಣವನ್ನು ನೋಡ್ಕೋಬೇಕು. ಇದು ಯಾಕೆ ಈ ಚಾರ್ಟ್ ಕೊಟ್ಟಿದ್ದಾರೆ ಅಂದರೆ, ಇದನ್ನು ಬೇಕಾದ್ರೆ ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಥವಾ ನಿಮಗೆ ನೆಟ್ಟಲ್ಲಿ ಬೇಕಾದ್ರೆ ಸಿಗುತ್ತೆ, ನೆಟ್ಟಿಂದನೇ ಕಾಪಿ ಮಾಡಿದ್ದು ನಿಮಗೆ ಸಿಗುತ್ತೆ. ಈ ಚಕ್ರ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಪಾಪಗ್ರಹಗಳು ಈ ದ್ರೇಕಾಣಕ್ಕೆ ಸಂಚಾರ ಮಾಡಿ, ಆ ದ್ರೇಕಾಣಕ್ಕೆ ಸಂಚಾರ ಮಾಡಿದಾಗ ಯಾವ ಥರದ ಶುಭ ಸಂಬಂಧ ಇಲ್ಲದೇ ಇದ್ದರೆ, ಆ ಸಮಯದಲ್ಲಿ ಅನಾರೋಗ್ಯಕ್ಕೆ ಸಂಬಂಧಪಟ್ಟ ಉಂಟು ಮಾಡುವಂಥ ದಶ ನಡೀತಾ ಇದ್ದರೆ ಆ ಆರ್ಗಾನಲ್ಲಿ ತೊಂದರೆ ಆಗತ್ತೆ ಅಂತ ಹೇಳ್ತಾರೆ. ಪಾಪಗ್ರಹಗಳು ಯಾವ ದ್ರೇಕಾಣದಲ್ಲಿ ಇರ್ತಾವೋ ಅವರ 6ನೇ ಮನೆ, 8ನೇ ಮನೆ, 12ನೇ ಮನೆ ದಶೆ ಬಂದಾಗ ಆ ಪಾಪಗ್ರಹಗಳು ಸೂಚನೆ ಯಾವ ದ್ರೇಕಾಣದಲ್ಲಿರ್ತಾವೋ ಆ ದ್ರೇಕಾಣ ಸೂಚನೆ ಮಾಡುವಂಥ ಆರೋಗ್ಯ ಆರ್ಗಾನ್ಸ್ನಲ್ಲಿ ಸ್ವಲ್ಪ ಸಮಸ್ಯೆ ಉಂಟಾಗ್ತದೆ ಅಂತ ಅರ್ಥ. ಈಗ ಇಲ್ಲಿಗೆ ಬರೋಣ, ಚಕ್ರಕ್ಕೆ ಬರೋಣ. ಈ ಚಕ್ರದಲ್ಲಿ ನೋಡಿ, ಈಗ ಸಪೋಸ್ ಈ ರಾಶಿ ಚಕ್ರದಲ್ಲಿ ಪಾಪಗ್ರಹ ಯಾವುದಂತ ನೋಡ್ಕೊಳ್ಳಿ. ಇದು ಸಪೋಸ್ ಇದನ್ನು ಗೋಚಾರ ಅಂತಲೇ ಅಂದುಕೊಳ್ಳೋಣ. ಇದನ್ನು ಗೋಚಾರ ಅಂತಲೇ ಅಂದುಕೊಂಡ್ರೆ 8ನೇ ಮನೆ ಬಂದು ಪಾಪಸ್ಥಾನ. ಈಗ ಯಾವುದಾದ್ರೂ ಒಂದು ಗ್ರಹ ಈ ಲಗ್ನದಿಂದ, ಈ ಲಗ್ನ ಬಂದು 24, 33 ಇದೆ. ಈ ಗೋಚಾರದಲ್ಲಿ ಯಾವುದಾದ್ರೂ ಒಂದು ಪಾಪಗ್ರಹ ತಗೊಳ್ಳಿ, ಕುಜ ತಗೊಳ್ಳಿ, ಪಾಪಗ್ರಹ ಅಂತಲೇ ಅಂದುಕೊಳ್ಳೋಣ. ಸೊ ಇದು ಗೋಚಾರ ಅಂದರೆ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಕನ್ಫ್ಯೂಸ್ ಆಗ್ತದೆ. ಸರಿ, ರಾಶಿಚಕ್ರವನ್ನೇ ತಗೊಳ್ಳೋಣ. ರಾಶಿಚಕ್ರವಾಗಿ ತಗೊಂಡು, ಇಲ್ಲ ನಿಮಗೆ ಸಾಫ್ಟ್ವೇರೇ ಓಪನ್ ಮಾಡ್ತೀನಿ, ಒಂದು ನಿಮಿಷ ಇರಿ, ಈಸಿ ಆಗ್ತದೆ. ಓಕೆ, ಇದು ಚಕ್ರ, ಇವತ್ತಿನ ಈ ಸಮಯದ ಚಕ್ರ. ಇಲ್ಲಿ ನೋಡಿ, ಇಲ್ಲಿ ಪಾಪಗ್ರಹಗಳು, ಈ ಗ್ರಹಗಳಲ್ಲಿ ಇದರಲ್ಲಿ ಪಾಪಗ್ರಹಗಳನ್ನು ತಗೊಳ್ಳಿ. ಸೊ ಪಾಪಗ್ರಹಗಳು ಯಾವುದಾಗ್ತದೆ? ಶನಿ, ಕುಜ, ರಾಹು, ಕೇತು, ಇವರೆಲ್ಲ ಪಾಪಗ್ರಹಗಳು. ಸಪೋಸ್ ರಾಹು ತಗೊಳ್ಳೋಣ.
ರಾಹು ಇಷ್ಟು ಡಿಗ್ರಿಲಿದ್ದಾನೆ ನೋಡ್ಕೊಳ್ಳಿ. 12 ಡಿಗ್ರಿ ಅಲ್ಲಿದ್ದಾನೆ. 12 ಡಿಗ್ರಿ ಅಂತಂದ್ರೇನು? 2ನೇ ದ್ರೇಕಾಣ. ಲಗ್ನದಿಂದ ಎಷ್ಟನೇ ಮನೆ ಆಗಿದೆ? 6ನೇ ಮನೆ ಆಗಿದೆ. ಲಗ್ನದಿಂದ 6ನೇ ಮನೆ, ಅದರಲ್ಲಿ 2ನೇ ದ್ರೇಕಾಣದಲ್ಲಿ ರಾಹು ಇದ್ದಾರೆ. ಸೊ 6ನೇ ಮನೆ 2ನೇ ದ್ರೇಕಾಣ ಅಂತಂದ್ರೆ ಏನು ಸೂಚನೆ ಮಾಡ್ತದೆ? ಸೊ 6ನೇ ಮನೆ 2ನೇ ದ್ರೇಕಾಣ, ರೈಟ್ ಸೈಡ್ ಆಫ್ ದ ಬ್ರೆಸ್ಟ್. ಇದು ಆ ಗ್ರಹ ಸೂಚನೆ ಮಾಡುವಂಥದ್ದು. ಒಂದು ವೇಳೆ ಆ ರಾಹುವಿನ ದಶೆ ಏನಾದರೂ ನಡೀತಾ ಇದ್ದರೆ, ಗೋಚಾರದಲ್ಲಿ ರಾಹುವಿನ ಪ್ಲೇಸ್ಮೆಂಟ್ ಸರಿ ಇಲ್ಲದೇ ಇದ್ದರೆ, ಆವಾಗ ಈ ಏನು ಸೂಚನೆ ಮಾಡ್ತದೆ ಅದಕ್ಕೆ ಸಂಬಂಧಪಟ್ಟ ತೊಂದರೆ ಉಂಟಾಗ್ತದೆ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್, ಇನ್ನೊಂದು ಪಾಪಗ್ರಹ ಯಾವುದು? ಸಪೋಸ್ ಕುಜ ಅಂತ ಅಂದ್ಕೊಳ್ಳಿ. ಕುಜ ಯಾವ ದ್ರೇಕಾಣದಲ್ಲಿದ್ದಾನೆ? 15 ಡಿಗ್ರೀಸಲ್ಲಿದ್ದಾನೆ. ಅಂತಂದರೆ ಏನಾಯಿತು? 2ನೇ ದ್ರೇಕಾಣ, 10 to 20, 2ನೇ ದ್ರೇಕಾಣದಲ್ಲಿ ಈ ಕುಜ ಇದ್ದಾನೆ. ಈ ಕುಜ ಅವನ 2ನೇ ದ್ರೇಕಾಣದಲ್ಲಿ ಎಷ್ಟನೇ ಮನೆಗಿದ್ದಾನೆ? 9ನೇ ಮನೆಯಲ್ಲಿದ್ದಾನೆ. ಸೊ ಏನು ಆರ್ಗನ್ ಸೂಚನೆ ಮಾಡ್ತದೆ ನೋಡಿ? 9ನೇ ಮನೆ 2ನೇ ದ್ರೇಕಾಣ, ಲೆಫ್ಟ್ ಸೈಡ್ ಆಫ್ ದಿ ಹಾರ್ಟ್. ಯಾವಾಗ ಆ ಕುಜ ಅವನ ದಶೆ ಬಂದಾಗ, ಅಥವಾ 6ನೇ ಮನೆ ಅಧಿಪತಿ ದಶೆ ಬಂದಾಗ, ಆ ಗೋಚಾರದಲ್ಲಿ ಕುಜ ಏನಾದರೂ ವೀಕ್ ಆಗಿದ್ದರೆ, ಪಾಪಗ್ರಹಗಳ ಸಂಬಂಧ ಇದ್ದರೆ, ಆವಾಗ ಈ ಥರ ತೊಂದರೆಗಳ ಆಗೋಲಿಕ್ಕೆ ಅವಕಾಶ ಉಂಟು. ಸೊ ಹೀಗೆ ಹೇಳ್ತಾರೆ. ಸೊ ಇದು ಸ್ವಲ್ಪ ನಾವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇದು ಬರುತ್ತೆ. ಬಟ್ ಇವತ್ತಿನ ಪಾಠದಲ್ಲಿ ನೀವು ತಿಳ್ಕೊಳ್ಬೇಕಾದಿಷ್ಟೇ, ದ್ರೇಕಾಣ ಚಕ್ರದಲ್ಲಿ 22ನೇ ದ್ರೇಕಾಣದ ಬಗ್ಗೆ ನೀವು ಸಂಚಯನ ತಿಳ್ಕೊಳ್ಳಿ. ಇದು ಎಷ್ಟು 2 ಪಾಯಿಂಟ್ಸ್ ಇಷ್ಟೇ, ಇದಕ್ಕೆ ಜಾಸ್ತಿ ಇದೆ. ಯಾವಾಗ 22ನೇ ದ್ರೇಕಾಣ ವರ್ಕೌಟ್ ಆಗ್ತದೆ? ನಿಮಗೆ ಅನಾರೋಗ್ಯ ಸಮಸ್ಯೆ ಯಾವಾಗ ಬರುತ್ತೆ, ಅಥವಾ ಸಾಲಗಳಾಗಲಿ ಶತ್ರುಗಳ ತೊಂದರೆ ಆಗಲಿ ಯಾವಾಗ ಬರುತ್ತೆ ಅಂತ ತಿಳ್ಕೊಳ್ಬೇಕಾದ್ರೆ, ದ್ರೇಕಾಣ ಚಕ್ರದಲ್ಲಿ ಅಷ್ಟಮಾಧಿಪತಿ ಯಾರಾಗ್ತಾರೆ? ಅವನೇ 22ನೇ ದ್ರೇಕಾಣಾಧಿಪತಿ ಆಗ್ತಾರೆ. ಅವನನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಅವನು ಗೋಚಾರದಲ್ಲಿ ಜನ್ಮರಾಶಿಯಿಂದಾಗಲಿ ಜನ್ಮ ಲಗ್ನದಿಂದ ಆಗಲಿ 22ನೇ ದ್ರೇಕಾಣಕ್ಕೆ ಯಾವಾಗಾದರೂ ಪ್ರವೇಶ ಮಾಡ್ತಾರೋ, ಲಗ್ನಾಧಿಪತಿ ಪ್ರವೇಶ ಮಾಡಿದರೆ 22ನೇ ದ್ರೇಕಾಣಕ್ಕೆ ಶರೀರಕ್ಕೆ ತೊಂದರೆ ಆಗ್ತದೆ. ಚಂದ್ರ ಸೂರ್ಯ ಪ್ರವೇಶ ಮಾಡಿದರೆ ಮನಸ್ಸಿಗೆ ತೊಂದರೆ ಆಗ್ತದೆ. ಅದೇ ರೀತಿ 22ನೇ ದ್ರೇಕಾಣಾಧಿಪತಿ ಯಾರಾಗ್ತಾರೆ? ಅವನು ಲಗ್ನಕ್ಕೇನಾದರೂ ಪ್ರವೇಶ ಮಾಡಿದರೆ, ಗೋಚಾರದಲ್ಲಿ ಲಗ್ನಕ್ಕಾಗಲಿ ಜನ್ಮರಾಶಿಯಲ್ಲಾಗಲಿ ಪ್ರವೇಶ ಮಾಡಿದಾಗ ಕೂಡ ಆರೋಗ್ಯ ಸಮಸ್ಯೆಗಳು ಉಂಟಾಗ್ತದೆ. ಈ ಪಾಯಿಂಟನ್ನು ನೀವು ಚೆನ್ನಾಗಿ ತಿಳಿದಿಟ್ಕೋಬೇಕು. ಸೊ ಇನ್ನು 2-3 ಪಾಯಿಂಟ್ಸ್ ನಿಮಗೆ ಹೇಳಿದೆ, ಅದನ್ನು ನೋಡಿ ನೀವು ನೀಟಾಗಿ ನೋಟ್ ಮಾಡ್ಕೋಬೋದು. ಸದ್ಯಕ್ಕೆ ಇಷ್ಟು ಸಾಕು. ಇನ್ನೂ ಡೀಪಾಗಿ ಹೋಗಬೇಕಾದ್ರೆ ಮೊದಲು ನೆನಪಿನ ಶಕ್ತಿ ಇರಬೇಕು. ಎರಡನೇದು, ನೀವು ಅಪ್ಲಿಕೇಶನ್ ವೈಸ್ ಎರಡು ಅಪ್ಲೈ ಮಾಡಬೇಕು. ಬರೀ ಇಟ್ಕೊಂಡಿದ್ರೆ ಏನು ಉಪಯೋಗ ಇಲ್ಲ. 4 ಜನಕ್ಕೆ ಹೇಳಿದಾಗ ಇದನ್ನು ಅಪ್ಲೈ ಮಾಡಿದಾಗ ಅದು ನಿಮಗೆ ನೆನಪಾಗಿ ಉಳಿತದೆ, ಇಲ್ಲದ ನೆನಪಾಗೋದಿಲ್ಲ. ಶ್ರವಣ ಮನನ ಧಾರಣ. ಶ್ರವಣ ಫಸ್ಟ್ ಚೆನ್ನಾಗಿ ಕೇಳಬೇಕು. ಸೊ ಹೇಗೂ ಪಾಠದಲ್ಲಿ ನೀವು ಕೇಳ್ತೀರಾ, ಮತ್ತು ರಿಪೀಟೇಷನ್ ಮಾಡ್ತೀರಾ. ಮನನ, ಅದು ಕಂಪ್ಯೂಟರ್ ಆಗಲಿ ಪುಸ್ತಕ ಆಗಲಿ ಎಲ್ಲ ಮುಚ್ಚಿಟ್ಟರೂ ಕೂಡ ನಿಮಗೆ ಅದು ತಲೆಗೆ ನೆನಪು ಬರಬೇಕು. ಅದನ್ನೇ ಮನನ ಅಂತೇವೆ. ಒಂದು ಯಾವುದನ್ನು ಹೇಳಿದ್ದನ್ನು ನೀವು ವಾಕಿಂಗ್ ಹೋಗ್ತಾನೋ ಬೇರೆ ಕಡೆ ಫ್ರೀ ಆಗಿದ್ದಾನೋ ಅಂತರಂಗದಲ್ಲಿ ಒಂದು ಸಲ ಏನು ಪಾಯಿಂಟ್ ಹೇಳಿದರೆ ಒಂದು ಸಲ ನೆನಪಿ ತಂದುಕೊಂಡು ಅದನ್ನು ಯಾವುದಾದ್ರೂ ಜಾತಕದಲ್ಲಿ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದಾಗ ಮಾತ್ರವೇ ಅದು ನಿಮಗೆ ನೆನಪಾಗಿ ಉಳಿತದೆ. ಇಲ್ಲದ್ರೆ ಓದ್ದಂಗೆ ಇರ್ತದೆ, ಮತ್ತು ಟೆಕ್ಸ್ಟ್ ಬುಕ್ ನೋಡ್ರೆ ಗೊತ್ತಾಗ್ತದೆ ಅಥವಾ ವಿಡಿಯೋ ನೋಡ್ರೆ ಗೊತ್ತಾಗ್ತದೆ. ಅಪ್ಲೈ ಮಾಡೋ ಕಾಲಕ್ಕೆ ನೆನಪೇ ಇರೋದಿಲ್ಲ. ಸೊ ಹೀಗಾಗ್ತದೆ. ಸೊ ಈಗ ಇನ್ನು ಇದಕ್ಕೆ ಸಂಬಂಧಪಟ್ಟ ರೋಗ ಪ್ರಶ್ನೆಗೆ ಸಂಬಂಧಪಟ್ಟದ್ದು ಕೂಡ ಇನ್ಕ್ಲೂಡ್ ಮಾಡಬೇಕು. ಬಟ್ ಸಮಯ ತುಂಬ ಕಡಿಮೆ ಇದೆ. ನೆಕ್ಸ್ಟ್ ಕ್ಲಾಸಲ್ಲಿ ರೋಗ ಪ್ರಶ್ನೆ ಇನ್ನು ಈಸಿಯಾಗಿ, ಜಾತಕದಲ್ಲಿ ಇಷ್ಟೆಲ್ಲ ನೋಡಿ ಕಷ್ಟಪಡೋದಕ್ಕಿಂತಲೂ ಪ್ರಶ್ನೆಯಲ್ಲಿ ಇನ್ಸ್ಟಂಟಾಗಿ ನೀವು ಆನ್ಸರ್ ಕೊಡ್ಬೋದು. ಸೊ ಅದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೋಡೋಣ. ಸೊ ಇವತ್ತು ಪಾಠ ಇಲ್ಲಿಗೆ ಸಮಾಪ್ತ ಮಾಡೋಣ. ಮಧ್ಯದಲ್ಲಿ ಇಂಟರ್ನೆಟ್ ಡಿಸ್ಕನೆಕ್ಟ್ ಆಗಿರೋದ್ರಿಂದ ಕೆಲವೊಂದು ವಿಚಾರಗಳಲ್ಲಿ ಹೇಳಿದ್ದು ಉಂಟು. ಆದರೆ ನಿಮಗೆ ಅದು ರೆಕಾರ್ಡೆಡ್ ಆಗಿದೆ. ನಾನು ಅದನ್ನು ನಿಮಗೆ ಲಿಂಕ್ ಕಳಿಸ್ತೇನೆ. ಆ ಲಿಂಕಲ್ಲಿ ನಿಮ್ಗೆ ಯಾವುದು ಮಿಸ್ ಆಗೋಲ್ಲ. ನೀವು ಯಾರ್ಯಾರು ಮಿಸ್ ಆಗಿರ್ತೀರೋ ಒಂದು ಸಲ ಆ ಲಿಂಕನ್ನು ನೀವು ನೋಡ್ಬೋದು. ಆ ವಿಡಿಯೋವನ್ನು ಮತ್ತೊಮ್ಮೆ ನೋಡಿ ನಿಮಗೆ ಅದು ಏನು ಹೇಳಿದ್ರು ಎಲ್ಲ ಕವರ್ ಆಗ್ತದೆ. ಸೊ ಇದು ಇವತ್ತಿನ ಪಾಠ. ಇಲ್ಲಿಗೆ ನಾವು ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು.